ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ್ರಿ. ಇದೇನೈತಲ್ಲ, ಕಳೆದ ವರ್ಷ 2024ರಲ್ಲಿ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಸಾಲ್ವ್ ಮಾಡೋದ್ರಿ. ಇದ್ರೊಳಗ ಸ್ವಲ್ಪ ಕ್ವಶನ್ಸ್ ಏನಾಗ್ತಾವು, ಚೇಂಜಸ್ ಆಗ್ತಾವ. ಯಾಕಂದ್ರೆ ಲಾಸ್ಟ್ ಇಯರ್ ಗಿಂತ ಈ ಸಲ ಸಿಲೆಬಸ್ ಏನೈತಿ ಕಡಿಮೆ ಐತಿ. ಅದನ್ನ ಕ್ವಶನ್ಸ್ ಚೇಂಜ್ ಮಾಡಿ ಏನ್ ಪ್ರೀವಿಯಸ್ ಇಯರ್ ಯಾವ ಟೈಪ್ ಕ್ವಶನ್ಸ್ ಕೇಳಿದ್ರು ಮತ್ತೆ ಈ ವರ್ಷ ನಮ್ಗೆ ಯಾವ ಟೈಪ್ ಕೇಳಬಹುದು ಅನ್ನೋದನ್ನ ಈ ಕ್ವಶನ್ ಪೇಪರ್ ಆಧಾರದ ಮೇಲೆ ಬಿಡಿಸೋಣಂತ್ರಿ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ರೀ. ಇದ್ರೊಳಗೆ ಐತಲ್ಲ ಫುಲ್ ಡೀಟೇಲ್ ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ನೋಡೋಣಂತ್ರಿ. ಇವತ್ತಿನ ಕ್ಲಾಸ್ ಒಳಗ ಯಾವ ರೀತಿ ನಾವ್ ಒಂದು ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ನೋಡ್ರಿ, ಫಸ್ಟ್ ಏನ್ ಕೇಳ್ತಾರ್ರಿ, 8 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವು, ಪ್ರತಿಯೊಂದಕ್ಕೂ ಒಂದೊಂದ್ ಮಾರ್ಕ್ಸ್. ಹೌದಾ? ಅದ್ರೊಳಗೆ ಫಸ್ಟ್ ಕ್ವಶನ್ ನೋಡ್ರಿ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಒಂದು ವರ್ಗ ಬಹುಪದೋಕ್ತಿ ತಗೊಂಡ್ರ ಅದ್ರೊಳಗೆ ಶೂನ್ಯತೆಗಳ ಗರಿಷ್ಠ ಶೂನ್ಯತೆ ಎಷ್ಟಿರ್ತೈತಿ? 2. ಹೌದಾ? ಹಂಗಂದ್ರ ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್, ತ್ರಿಜ್ಯ r ಮಾನವಾಗಿರುವ ಒಂದು ಗೋಳದ ಘನಫಲ ಕಂಡಿರ್ತಕ್ಕಂಥ ಸೂತ್ರ ಏನ್ರಿ? 4/3 πr³ ಘನಮಾನಗಳು. ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್, ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ. ಯಾವಾಗ ವಾಸ್ತವ ಮತ್ತು ಭಿನ್ನ ಇರ್ತೈತ್ರಿ? ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಯಾವಾಗ ಇರ್ತೈತಿ? delta is a greater than 0. That means b² - 4ac is a greater than 0. That means option number D is the right answer. b² - 4ac is a greater than 0. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್, secant of a is equal to 2/√3 ಆದಾಗ cos a ನ ಬೆಲೆ ಕೇಳಾರ. secant of a 2/√3 ಅಂದ್ರ cos a is a reciprocal means ಇದ್ರದ್ದು ಉಲ್ಟಾ ಇರ್ತೈತಿ. ಹೌದಾ? secant of a is equal to 2/√3 ಆದ್ರ cos of a is equal to ಏನ್ ಇರ್ತೈತಿ? √3/2. that means option number C is the right answer. ತಿಳಿತಲ್ರಿ ಇದ? The next question is, x 21 18 ಈ ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ? ಸಮಾಂತರ ಶ್ರೇಣಿ ಅಂದ್ರೆ ಏನು? ಹಿಂದಿನ ಪದದೊಳಗ ಮುಂದಿನ ಪದ ಕಳೆದಿದ್ರ ಎರಡನೇ ಪದದೊಳಗ ಮೊದಲನೇ ಪದ ಕಳೆದಿದ್ದು ಎದಕ್ ಸಮನಾಗಿರ್ತೈತಿ? ಮೂರನೇ ಪದದೊಳಗ ಎರಡನೇ ಪದ ಕಳೆದದಕ್ ಸಮನ ಇರ್ತೈತಿ. ಹಂಗಂದ್ರೆ ಇಲ್ರಿ, 21 - x = 18 - 21. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಈಗ 21 - x ಆಸ್ ಇಟ್ ಈಸ್ ಇಡ್ರಿ. 18 - 21 ಅಂದ್ರೆ ಎಷ್ಟು ಬರ್ತೈತಿ? -3. ಹಂಗಂದ್ರೆ 21 ಈ -3 ಕಡೆ ಬಂದ್ರೆ ಏನಾಯ್ತು? +3 ಆಯ್ತು. ಈ -x ಈ ಕಡೆ ಹೋದ್ರೆ ಏನಾದ್ರಿ? x ಆಯ್ತು, +x ಆಯ್ತು. ಹೌದಾ? ಹಂಗಂದ್ರೆ x = 21 + 3 ಅಂದ್ರೆ 24 is the right answer. That means option number A is the right answer. ತಿಳಿತಲ್ರಿ ಇದು? The next question is, x + 2y = C1 2x + 4y = C2 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ 2C1 cannot be equal to C2 ಆದಾಗ ಈ ಸಮೀಕರಣಗಳು ಏನಿರ್ತಾವು? ಯಾವುದೇ ರೀತಿಯ ಪರಿಹಾರಗಳನ್ನ ಹೊಂದಿರೋದಿಲ್ಲ. ತಿಳಿತ್ರಿ ಇದು? ದ ನೆಕ್ಸ್ಟ್ ಕ್ವಶನ್ is, 91ರ ಅವಿಭಾಜ್ಯ ಅಪವರ್ತನಗಳು. 91ರ ಅವಿಭಾಜ್ಯ ಅಪವರ್ತನಗಳು ಯಾವ್ದ್ರಿ? 13 7 91. ಹೌದಾ? 13 7 91 ಅಂದ್ರ 13 ಮತ್ತು 17 ಏನಾಗ್ತಾವ? 91ರ ಅವಿಭಾಜ್ಯ ಅಪವರ್ತನಗಳು. ಹೌದಾ? ಹಂಗಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಿತ್ರದಲ್ಲಿ OP ಲಂಬ AB. ನೋಡ್ರಿ, ಇದು OP ಎದಕ್ ಲಂಬ ಐತಿ? AB ಗ ಲಂಬ ಐತಿ. ಹೌದಾ? AB ಯ ಉದ್ದ ಏನು ಅಂದ್ರ ಇದು ಲಂಬ ಐತಂದ್ರ ಇದನ್ನ ಎಕ್ಸಾಕ್ಟ್ಲಿ ಏನಿರ್ತೈತಿ? ಹಾಫ್ ಡಿವೈಡ್ ಮಾಡ್ತೈತಿ. ಕರೆಕ್ಟ್ ಅರ್ಧನು ಕಟ್ ಮಾಡಿರ್ತೈತಿ. ಹೌದಾ? ಹಂಗಂದ್ರ PB 4 ಸೆಂಟಿಮೀಟರ್ ಐತಂದ್ರ PA ನು ಎಷ್ಟು ಇರ್ತೈತಿ? 4 ಸೆಂಟಿಮೀಟರ್ ಇರ್ತೈತಿ. ನಮ್ಗೆ ಯಾವ್ದ್ರ ಬೆಲೆ ಕಂಡುಹಿಡಿ ಅಂದಾರ? AB. ಹಂಗಂದ್ರ AB = ಏನ್ರಿ? AP + PB. ಹೌದಾ? ಹಂಗಂದ್ರ 4 + 4 ಎಷ್ಟು? 8 ಸೆಂಟಿಮೀಟರ್. ಅಂದ್ರ ಆಪ್ಷನ್ ನಂಬರ್ A ಇಸ್ ದ ರೈಟ್ ಆನ್ಸರ್. ತಿಳಿತಲ್ರಿ ಇದ? ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಈಗ 8 ಕ್ವಶನ್ ಅಲ್ವಾ? ಈಗ ಏನಿರ್ತಾವು? ಡೈರೆಕ್ಟ್ ಆನ್ಸರ್ಸ್. 1 ಮಾರ್ಕ್ಸಿಂದ ಕ್ವಶನ್. ಹೌದಾ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 24 ಮತ್ತು 36 ಈ ಸಂಖ್ಯೆಗಳ ಲಸ ಎಷ್ಟೈತೆ ಅಂತ 72 ಆದರೆ ಅವುಗಳ ಮಸವನ್ನ ಕಂಡುಹಿಡಿಯಿರಿ ಅಂತಾರ. ಹೌದಾ? ನೋಡ್ರಿ, ಏನ್ ಕೊಟ್ಟಾರ? ನೋಡ್ರಿ, ನಮ್ಗೆಲ್ಲಾ ಗೊತ್ತೈತಿಲ್ರಿ ಏನ್ ಫಾರ್ಮುಲಾ? H × L = A × B. ಹೌದಾ?
ಹಂಗಂದ್ರೆ ಎರಡು ಸಂಖ್ಯೆ ಕೊಟ್ಟಾರ ಅಂದ್ರೆ ಎ ಇಸ್ ಕೊಟ್ಟು 24 ಕೊಟ್ಟಾರ, ಬಿ ಇಸ್ ಕೊಟ್ಟು 36 ಕೊಟ್ಟಾರ, ಎಲ್ ಕೊಟ್ಟಾರ ಲಸ ಅಂದ್ರೆ ಎಲ್ ಕೊಟ್ಟಾರ 72. ಏನನ್ನ ಕಂಡಿಡ್ಬೇಕ್ರಿ ನಾವು ಎಚ್ ಅನ್ನ ಕಂಡಿಡ್ಬೇಕು. ಇದು ಸೂತ್ರ ಗೊತ್ತೈತ್ರಿ, ಎಚ್ ಇಂಟು ಎಲ್ ಇಸ್ ಕೊಟ್ಟು ಎ ಇಂಟು ಬಿ. ಹಂಗಂದ್ರೆ ಎಚ್ ಅಂದ್ರೆ ಏನಾಕೈತಿ, ಎಚ್ ಇಸ್ ಕೊಟ್ಟು ಎ ಇಂಟು ಬಿ ಹಂಗ ಇಡ್ರಿ. ಇದು ಎಲ್ ಈ ಕಡೆ ಭಾಗಾಕಾರ ಐತಿ, ಈ ಕಡೆ ಬಂದ್ರೆ ಏನಾಕೈತ್ರಿ, ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ, ಡಿವೈಡೆಡ್ ಬೈ ಎಲ್. ಹಂಗಂದ್ರೆ ಎಚ್ ಇಸ್ ಎ ಅಂದ್ರೆ 24 ಇಂಟು ಬಿ ಅಂದ್ರ 36 ಭಾಗ್ಲಿ 72. 24 ಒಂದ್ಲೆ 24, 24 ಮೂರ್ಲೆ 72, 3 ಒಂದ್ಲೆ 3, 3 ಒಂದ್ಲೆ 3, 3 ಎರಡ್ಲೆ 6. ಹಂಗಂದ್ರೆ ಹೆಚ್ಚಿನ ಬೆಲೆ ಎಷ್ಟು ಬಂತ ನಮ್ಗ 12. ತಿಳಿತ್ರಿ ಇದನ್ನ ಯಾವ ತರ ಮಾಡ್ಬೇಕಂತ. ದ ನೆಕ್ಸ್ಟ್ ಕ್ವಶನ್ ಈಸ್ x - 1 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ಈ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಬೇಕು. ಹೌದಾ, ಮೂಲಗಳಂದ್ರೇನ್ರಿ, ಫಸ್ಟ್ ಎಕ್ಸ್, ಎರಡು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. x - 1 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ಒಮ್ಮೆ x - 1 ಇಸ್ ಈಕ್ವಲ್ ಟು 0 ಅಂತ ಹಚ್ಕೋಬೇಕು, ಅಥವಾ x ಪ್ಲಸ್ 3 ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು ಏನಕ್ಕೈತ್ರಿ, -1 ಈ ಕಡೆ ಬಂದ್ರೆ ಏನಕ್ಕೈತಿ +1. x ಇಸ್ ಈಕ್ವಲ್ ಟು +3 ಈ ಕಡೆ ಬಂದ್ರೆ ಏನಕ್ಕೈತಿ -3. ಇದು ಆನ್ಸರ್. ಅದೇ ರೀತಿ 11ನೇ ಕ್ವಶನ್ ಏನ್ ಕೇಳಾರ, ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಹೇಳ್ರಿ ಅಂದ್ರ. ಇದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋದಲ್ರಿ. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತೈತಲ್ಲ. ಅದ್ ಏನಂತ ಆನ್ಸರ್ ಅನ್ನ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ಸರಿ ಐತೋ ಇಲ್ಲ ಅನ್ನೋದನ್ನ ಹೇಳ್ತೇನ್ರಿ. ದ ನೆಕ್ಸ್ಟ್ ಕ್ವಶನ್ ಈಸ್ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದ್ರ. ಹೌದಾ, ಇದು ಯಾವ ರೂಪದೊಳಗೈತ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದೊಳಗೈತಾ. ಇಲ್ಲಿ ಎ ಬೆಲೆ ಏನ್ರಿ, ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ಇಲ್ಲಿ 7, ಸಿ ಇಸ್ ಈಕ್ವಲ್ ಟು ಎಷ್ಟು ಐತಿಲೆ 10. ಶೂನ್ಯತೆಗಳ ಮೊತ್ತ ಅಂದ್ರೇನು, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಸೂತ್ರ. ಹೌದಾ, ಮೈನಸ್ ಅಕ್ಕ ಮೈನಸ್ ಹಂಗ ಇಡ್ರಿ. ಬಿ ಬೆಲೆ ಎಷ್ಟ್ರಿ 7 ಭಾಗ್ಲೆ ಎ ಬೆಲೆ ಎಷ್ಟು 1, 7 ಭಾಗ್ಲೆ 1 ಅಂದ್ರ 7, ಇಲ್ಲಿ ಮೈನಸ್ ಐತಿ -7 ಇದ್ದ ಆನ್ಸರ್. ತಿಳಿತಲ್ರಿ ಇದು. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ ಆದರೆ ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ, ಸೈನ್ ಆರ್ ಎಲ್ಲಿ ಐತ್ರಿ ಇಲ್ಲಿ. ಹೌದಾ, ಸೈನ್ ಆರ್ ಅಂದ್ರೆ ಏನು, ಅಭಿಮುಖ ಬಾಹು ಭಾಗ್ಲೆ ವಿಕರ್ಣ. ಹೌದಾ, ಹಂಗಂದ್ರ ಸೈನ್ ಆರ್ ಅಂದ್ರ 12 ಭಾಗ್ಲೆ 13, ಅದನ್ನ ಇಲ್ಲಿ ಬರ್ಕೋರಿ ಮೇಲೆ. ಅದಾದ್ಮೇಲೆ ಕಾಸ್ ಆರ್ ಅಂದ್ರೆ ಏನು, ಪಾರ್ಶ್ವಬಾಹು ಭಾಗ್ಲೆ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಎಷ್ಟೈತಿ 5 ಭಾಗ್ಲೆ 13, ಅದನ್ನ ಇಲ್ಲಿ ಬರ್ಕೋರಿ. ಈ 13 ಕ್ಯಾನ್ಸಲ್ ಆದು, ಇಲ್ಲಿ ಉಳಿತೇನ್ರಿ 12 ಭಾಗ್ಲೆ 5, ಆ 12 ಭಾಗ್ಲೆ 5ನ್ನ ಬರೀರಿ. ಇದಕ್ಕೆ ಆನ್ಸರ್. ತಿಳಿತಲ್ರಿ ಇದು. ನೋಡ್ರಿ ನೆಕ್ಸ್ಟ್ ಕ್ವಶನ್, ಒಂದು ವರ್ಗಪಾದ ಪಟ್ಟಕಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆ ಅಂತ ಕೇಳಾರ. ಹೌದ್ರಿ, ಹಂಗಂದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟಿತ್ತಿಲ್ಲ 4, ಎನ್ ಆಫ್ ಇ ಅಂದ್ರ 0. ಹೌದಾ, ಹಂಗಂದ್ರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹಂಗಂದ್ರೆ ಎನ್ ಆಫ್ ಇ ಅಂದ್ರೆ 0 ಡಿವೈಡೆಡ್ ಬೈ 4 ಇಸ್ 0. ತಿಳಿತ್ರಿ ಇದು. ನೆಕ್ಸ್ಟ್ ಕ್ವಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರ. ಶೋಧಕ ಅಂದ್ರೆ ಏನ್ರಿ, ಶೋಧಕ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಹೌದಾ, ಇದು ಯಾವ ರೂಪ, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದೊಳಗ ಐತಿಲ್ರಿ. ಹಂಗಂದ್ರೆ ಎ ಬೆಲೆ ಎಷ್ಟು ಐತ್ರಿ ಇಲ್ಲಿ, ಎ ಬೆಲೆ ಅಂದ್ರ 1. ಹೌದಾ, ಬಿ ಅಂದ್ರೆ ಎಷ್ಟು, ಎ ಅಂದ್ರ 1, ಬಿ ಅಂದ್ರ 4. ಹೌದ್ರಿ, ಬಿ ಅಂದ್ರ 4 ಐತಿಲ್ರಿ ಇಲ್ಲಿ, ಸಿ ಅಂದ್ರ 4. ಇದು ಕಂಪೇರ್ ಮಾಡ್ಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದೊಳಗೈತಲ್ಲ. ಇಲ್ಲಿ ಎ ಬೆಲೆ ಅಂದ್ರೆ ಎಷ್ಟೈತಿ 1, ಅದನ್ನ ಬರ್ಕೋರಿ. ಅದಾದ್ಮೇಲೆ ಬಿ ಅಂದ್ರೆ ಎಷ್ಟೈತಿ 4, ಆ 4 ಬರ್ಕೋರಿ. ಸಿ ಅಂದ್ರೆ ಎಷ್ಟು 4, ಆ 4 ಇಲ್ಲಿ ಬರ್ಕೋರಿ. ಹಂಗಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಗೊತ್ತೈತ್ರಿ. ಡೆಲ್ಟಾ ಅದೇನ್ ಬಿ ಬೆಲೆ, ಎ ಬೆಲೆ, ಸಿ ಬೆಲೆ ಇದ್ರೊಳಗ ಬೆಲೆಯನ್ನ ಆದೇಶಿಸ್ರಿ. ಎ ಅಂದ್ರೆ ಎಷ್ಟೈತಿ, ಬಿ ಅಂದ್ರೆ ಎಷ್ಟು 4 ಸ್ಕ್ವೇರ್ ಮೈನಸ್ 4 ಐತಿ, ಸೂತ್ರದಾಗ 4 ಐತಿ, 4 ಬರೀರಿ. ಇಂಟು ಎ ಅಂದ್ರೆ ಎಷ್ಟೈತಿ 1, ಸಿ ಅಂದ್ರೆ ಎಷ್ಟು 4. ಇದಾದ್ಮೇಲೆ 4 ಸ್ಕ್ವೇರ್ ಅಂದ್ರೆ ಏನು 4 16. ಇದಾದ್ಮೇಲೆ ಮೈನಸ್ ಐತಿ, ಮೈನಸ್ ಬರ್ರಿ. 4 4 4 16 ಬರ್ರಿ. 16 16 ಕಳೆದ್ರೆ 0. ಡೆಲ್ಟಾ ಇಸ್ ಈಕ್ವಲ್ ಟು 0. ತಿಳಿತ್ರಿ ಇದು. ದ ನೆಕ್ಸ್ಟ್ ಕ್ವಶನ್ ಈಸ್ ವರ್ಗಾಂತರ 10, 25ರ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ನೋಡ್ರಿ, ಮಧ್ಯಬಿಂದು ಕಂಡುಹಿಡಿಯೋದು ಬಹಳ ಈಸಿ ಅಲ್ಲ. ಈ ಕ್ವಶನ್ ಗೆ ಆನ್ಸರ್ ನೀವ ಮಾಡ್ರಿ. ಆ ಆನ್ಸರ್ ಏನನ್ನೋದನ್ನ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ಆ ಆನ್ಸರ್ ಕರೆಕ್ಟ್ ಐತೆ ಇಲ್ಲ ಹೇಳ್ತೀನಿ. ಯಾವುದೇ ಮಕ್ಕಳಿಗೆ ಈ ಕ್ವಶನ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆದ್ರ ಕಮೆಂಟ್ಸ್ ಮಾಡ್ರಿ. ಆ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಥರ್ಡ್ ಮೇನ್ ಒಳಗೆ ಏನೈತ್ರಿ,
ಏನಿರ್ತಾವ್ 8 ಕ್ವಶನ್ ಇರ್ತಾವು. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್, ಟೋಟಲ್ ಈಗ 16 ಮಾರ್ಕ್ಸ್ ಇರ್ತೈತಿ. ಹೌದಾ? 7 ಪ್ಲಸ್ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ 7 ಪ್ಲಸ್ ರೂಟ್ 5 ನ ಕೊಡ್ಬೇಕಂತಿಲ್ರಿ. ಇಲ್ಲಿ ನಂಬರ್ಸ್ ಅನ್ನ ಚೇಂಜಸ್ ಮಾಡ್ಕೊಟ್ರು ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ತಿಳಿತಂದ್ರ ನೀವು ಈಸಿಯಾಗಿ ಮಾಡ್ಬೋದಿಲ್ರಿ ಅದನ್ನ. 7 ಪ್ಲಸ್ ರೂಟ್ 5 ಮೊದ್ಲು ಏನ್ ಮಾಡ್ಬೇಕ್ರಿ? 7 ಪ್ಲಸ್ ರೂಟ್ 5 ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೋಬೇಕು. ಅವಾಗ 7 ಪ್ಲಸ್ ರೂಟ್ 5 ಇಸ್ ಈಕ್ವಲ್ ಟು ಏನೈತಿ? a ಡಿವೈಡೆಡ್ ಬೈ b ಆಗುವಂತೆ a ಮತ್ತು b ಕೆನಾಟ್ ಬಿ ಈಕ್ವಲ್ ಟು b ಏನಿರ್ತೈತಿ 0ಗೂ ಸಮನಾಗಿರಂಗಿಲ್ಲ. ಹೌದಾ? ಇವು ಏನಿರ್ತಾವ? ಸಹ ಅವಿಭಾಜ್ಯಗಳು. ಹಂಗಂದ್ರೆ a ಡಿವೈಡೆಡ್ ಬೈ b ಇಸ್ ಈಕ್ವಲ್ ಟು a ಡಿವೈಡೆಡ್ ಬೈ b ಇಸ್ ಈಕ್ವಲ್ ಟು ಏನೈತ್ರಿ? 7 ಪ್ಲಸ್ ರೂಟ್ 5. ಹೌದಾ? ಈಗ ಇದನ್ನ ನಾವು ರೂಟ್ 5 ಇಸ್ ಈಕ್ವಲ್ ಟು ಏನ್ ಬರಿಬಹುದು ನಾವು? ರೂಟ್ 5 ಇಸ್ ಈಕ್ವಲ್ ಟು a ಡಿವೈಡೆಡ್ ಬೈ b ಮೈನಸ್ 7. ಹೌದಾ? ಹಂಗಂದ್ರ ರೂಟ್ 5 ಇಸ್ ಈಕ್ವಲ್ ಟು ಏನಕ್ಕೈತ್ರಿ? a ಮೈನಸ್ 7b ಡಿವೈಡೆಡ್ ಬೈ b. a ಮತ್ತು b ಗಳು ಪೂರ್ಣಾಂಕಗಳಾಗಿರೋದ್ರಿಂದ a ಡಿವೈಡೆಡ್ ಬೈ b ಮೈನಸ್ 7 ಏನಿದೆ? ಭಾಗಲಬ್ಧ ಸಂಖ್ಯೆ ಐತಿ. ಹೌದಾ? ಹಂಗಂದ್ರ ರೂಟ್ 5 ಏನಾತಂದ? ರೂಟ್ 5 ಏನಾತಂದ? ಭಾಗಲಬ್ಧ ಸಂಖ್ಯೆ. ಹಂಗಂದ್ರ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ಸತ್ಯ ಸಂಗತಿಗೆ ಏನಾಗೈತಿ? ವಿರುದ್ಧವಾಗೈತಿ. ಅಂದ್ರ 7 ಪ್ಲಸ್ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಊಹೆ ಏನಾತ? ತಪ್ಪಾತು. ಹಂಗಂದ್ರ 7 ಪ್ಲಸ್ ರೂಟ್ 5 ಒಂದ್ ಏನಿದು? ಅಭಾಗಲಬ್ಧ ಸಂಖ್ಯೆ. ದ ನೆಕ್ಸ್ಟ್ ಕ್ವಶನ್ ಇಸ್ ನೋಡ್ರಿ, ಮುಂದಿನ 18ನೇ ಕ್ವಶನ್ ಏನ್ ಕೇಳಾರ? 3x² ಪ್ಲಸ್ ಮೈನಸ್ 6x ಪ್ಲಸ್ 2 ಇಸ್ ಈಕ್ವಲ್ ಟು 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ಹೌದಾ? ಇದು ಯಾವ ರೂಪದೊಳಗೈತ್ರಿ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದೊಳಗೈತಿ. ಇಲ್ಲಿ a ಅಂದ್ರೆ ಏನ್ರಿ? 3, b ಅಂದ್ರೆ ಏನು? ಮೈನಸ್ 6. b ಅಂದ್ರೆ ಎಷ್ಟೈತ್ರಿ? ಇಲ್ಲೇ ಮೈನಸ್ 6. c ಅಂದ್ರೆ ಎಷ್ಟೈತಿ? 2. ಅದನ್ನ ಬರ್ಕೋರಿ. ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯತಕ್ಕಂಥ ಸೂತ್ರ ಏನ್ರಿ? x ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದ್ರೊಳಗ ಪ್ರತಿಯೊಂದು ಬೆಲೆಯನ್ನ ಆದೇಶಿಸೋಣ. ನೋಡ್ರಿ, ಮೈನಸ್ ಐತಿ, ಮೈನಸ್ ಬರೀರಿ. b ಬೆಲೆ ಏನ್ರಿ? ಮೈನಸ್ 6 ಪ್ಲಸ್ ಆರ್ ಮೈನಸ್ ಬರೀರಿ ಸ್ಕ್ವೇರ್ ರೂಟ್ ಒಳಗ. ಇಲ್ಲಿ b ಸ್ಕ್ವೇರ್, b ಅಂದ್ರೆ ಏನು? ಮೈನಸ್ 6 ಸ್ಕ್ವೇರ್ ಮೈನಸ್ 4. ಇಲ್ಲಿ ಸೂತ್ರದೊಳಗ 4 ಐತಿ, 4 ಬರೀರಿ. a ಅಂದ್ರ 3, c ಅಂದ್ರ 2 ಭಾಗ್ಲೆ 2 ಇಂಟು a ಅಂದ್ರ ಬೆಲೆ ಎಷ್ಟ್ರಿ? 3. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಕೈತಿ? ಪ್ಲಸ್ ಆಕೈತಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಹಂಗೈತಿ, ಹಂಗ ಬರೀರಿ. ಸ್ಕ್ವೇರ್ ರೂಟ್ ಒಳಗ 6 6 ಎಷ್ಟು? 36. 4 3 12, 12 24. ಇಲ್ಲಿ ಮೈನಸ್ ಐತಿ, ಮೈನಸ್ 24 ಭಾಗ್ಲೆ 3 2 6. ನೆಕ್ಸ್ಟ್ 6 ಪ್ಲಸ್ ಆರ್ ಮೈನಸ್ ಹಂಗ ಬರೀರಿ. ಸ್ಕ್ವೇರ್ ರೂಟ್ ಒಳಗ 36 ಒಳಗ 24 ಕಳೆದ್ರೆ ಎಷ್ಟ್ರಿ? 12 ಬರ್ಕೋರಿ ಭಾಗ್ಲೆ 6. ನೆಕ್ಸ್ಟ್ 6 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡ್ರಿ 12 ಹೆಂಗ್ ಬರಿಬಹುದು? 4 3 12 ಬರಿಬಹುದಾ? 4 3 12 ಬರೀರಿ ಭಾಗ್ಲೆ 6. ನೆಕ್ಸ್ಟ್ ಇಲ್ಲಿ 6 2 12 ಐತಿ, 4 3 12 ಐತಿ. ನಾ ಯಾಕೆ ಪರ್ಟಿಕ್ಯುಲರ್ಲಿ 4 3 12 ಬರ್ದಿದ್ದೆ ಅಂದ್ರ ಒಂದನ್ನ ವರ್ಗ ಸಂಖ್ಯೆಯನ್ನ ಆಯ್ದುಕೋಬೇಕು. ಹೌದ್ರಿ? 6 2 12 ಅಂದ್ರ 6 ವರ್ಗ ಸಂಖ್ಯೆ ಅಲ್ಲ, 2 ವರ್ಗ ಸಂಖ್ಯೆ ಅಲ್ಲ. ವರ್ಗ ಸಂಖ್ಯೆ ಅಂದ್ರೆ ನೀವು 2 2 4, 4 ಅನ್ನೋದು ವರ್ಗ ಸಂಖ್ಯೆ, 3 3 9, 9 ಅನ್ನೋದು ವರ್ಗ ಸಂಖ್ಯೆ. ಹೌದಾ? ಹಂಗಂದ್ರ 4 3 12 ಅನ್ನ ತಗೋಬೇಕು. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ? 6 ಪ್ಲಸ್ ಆರ್ ಮೈನಸ್ ಹಂಗ ಬರ್ಕೋರಿ. 4 ಐತಲ್ಲ, 4ರ ವರ್ಗ ಎಷ್ಟು? 2. ಅದನ್ನ 2ನ್ನ ಹೊರಗ್ ಬರ್ಕೊಂಡ್ಬೇಡ್ರಿ, ಅಂದ್ರ ಅದ್ರ ಸ್ಕ್ವೇರ್ ರೂಟ್ ಹೋಗ್ಬಿಡ್ತೈತಿ. ರೂಟ್ ಒಳಗೆ ಏನ್ ಬರ್ತೈತಿ? ಇಲ್ಲಿ 3 ಐತಿ, ಆ 3ನ್ನ ಸ್ಕ್ವೇರ್ ರೂಟ್ ಒಳಗೆ ಹೆಂಗೈತಿ ಹಂಗ ಬರೀರಿ ಭಾಗ್ಲೆ 6ಕ್ಕ 6 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ ಇಲ್ಲಿ 6 ಐತಿ, ಇಲ್ಲಿ 2 ಐತಿ. ಹಂಗಂದ್ರೆ ಈ 2 ಯಾ ಮುಗಿಯಾಕದಾವ್? 2 ಮುಗಿಯಾಕದಾವಲ್ಲ, 2ನ್ನ ಕಾಮನ್ ತಕೊಂಡ್ಬಿಡ್ರಿ. ಬ್ರಾಕೆಟ್ ಒಳಗೆ ಏನ್ ಹೋಗ್ತೈತಿ? 2 ಎಷ್ಟೇ 6 ಅನ್ನೋದು ಇಲ್ಲಿ ಬರೀರಿ. 2 3 6 ಪ್ಲಸ್ ಆರ್ ಮೈನಸ್ ಬರೀರಿ. 2ನ್ನ ಕಾಮನ್ ತಕೊಂಡ್ಬಿಟ್ಟಿವಿ. ಉಳ್ತಿದ್ದೇನ್ರಿ? ರೂಟ್ 3 ಡಿವೈಡೆಡ್ ಬೈ 6. ನೆಕ್ಸ್ಟ್ ಸ್ಟೆಪ್ ಒಳಗ 2 1 2, 2 3 6 ಕ್ಯಾನ್ಸಲ್ ಆತು. ಮೇಲೇನೈತಿ? 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ 3. ಇದನ್ನ ನಾವ್ ಯಾವ ರೀತಿ ಬರಿಬಹುದಂದ್ರ x ಈಕ್ವಲ್ ಟು 3 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 3 ಆರ್ x ಈಕ್ವಲ್ ಟು 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 3. ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಏನೇ ನಿಮ್ಗೆ ತಿಳಿಲಿಲ್ಲ ಅಂದ್ರೂ ಕಮೆಂಟ್ಸ್ ಹಾಕ್ರಿ, ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ಕೊಡ್ತೀನಂತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಕಂಡುಹಿಡಿಬೇಕು. ಹೌದಾ? ಏನೇನ್ ಕೊಟ್ಟಾರಿ? 4x ಪ್ಲಸ್ y ಇಸ್ ಈಕ್ವಲ್ ಟು 15, x ಪ್ಲಸ್ y ಇಸ್ ಈಕ್ವಲ್ ಟು 6. ಇದನ್ನ ನಾವು ಯಾವ ರೀತಿ ಮಾಡ್ಬೇಕಂದ್ರ ಫಸ್ಟ್ ಇವೆರಡನ್ನ ಕಳೆಯನಂತ್ರಿ. ಇಲ್ಲೂ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ ಅಂದ್ರೆ ನಾವ್ ಇದನ್ನ ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕ? ಚಿಹ್ನೆಯನ್ನ ಚೇಂಜ್ ಮಾಡ್ಬೇಕು. ಹೌದಾ? ಫಸ್ಟ್ 4x ಪ್ಲಸ್ y ಇಸ್ ಈಕ್ವಲ್ ಟು 15 ಬರ್ಕೋರಿ, x ಪ್ಲಸ್ y ಇಸ್ ಈಕ್ವಲ್ ಟು 16 ಬರ್ಕೋರಿ. ಇದನ್ನ ಕಳಿಬೇಕಂದ್ರೆ ಇಲ್ಲಿ ಪ್ಲಸ್ ಇದ್ರ ನಾವು ಮೈನಸ್ ಬರೀಬೇಕು, ಇಲ್ಲಿ ಪ್ಲಸ್ ಇದ್ರ ಇಲ್ಲಿ ಮೈನಸ್ ಬರೀಬೇಕು, ಇಲ್ಲಿ ಪ್ಲಸ್ ಇದ್ರ ಮೈನಸ್ ಬರೀಬೇಕು. ಒಂದೇ ಸಲ ನಾವು ಚಿಹ್ನೆ ಚೇಂಜ್ ಮಾಡಿ ಬಂದ್ರ ಎಕ್ಸ್ ಬಾಜು ಇವಾಗ ಮೈನಸ್ ಐತಿ, 6 ಬಾಜುನು ಮೈನಸ್ ಐತಿ ಅಂತ ಅರ್ಥ. ಹಂಗಂದ್ರ 4ರೊಳಗ
ನೋಡ್ರಿ ಇಲ್ಲಿ 4ರೊಳಗ ಮೈನಸ್ ಎಕ್ಸ್, ನಾಲ್ಕು ಎಕ್ಸ್ ಮೈನಸ್ ಎಕ್ಸ್ ಅಂದ್ರ 4x ಒಳಗ 1x ಕಳೆದ್ರ 3x ಉಳಿತು. ಈ y ಅಂದ್ರು ಕ್ಯಾನ್ಸಲ್ ಆತು. ಇಲ್ಲಿ 15ರೊಳಗ 6ನ ಕಳಿಬೇಕು. ಇಲ್ಲಿ ಪ್ಲಸ್ 15 ಐತಿ, ಇಲ್ಲಿ ಮೈನಸ್ 6 ಐತ್ರಿ. 15ರಾಗ 6 ಕಳೆದ್ರ 9. ನೆಕ್ಸ್ಟ್ ಎಕ್ಸ್ ಇಕ್ವಲ್ ಟು 9 ಹಂಗ ಬರೀರಿ. ಇಲ್ಲಿ 3 ಗುಣಾಕಾರ ಐತಿ, ಈ ಕಡೆ ಬಂದ್ರ ಭಾಗಾಕಾರ ಆತು. 3 1 3 3 9, ಎಕ್ಸ್ ಇಕ್ವಲ್ ಟು 3 ಬಂತು. ತಿಳಿತ್ರಿ ಈಗ? ನೆಕ್ಸ್ಟ್ ಏನ್ ಮಾಡ್ರಿ, ಈ ಎಕ್ಸ್ ಇಕ್ವಲ್ ಟು 3 ಬೆಲೆಯನ್ನ ಸಮೀಕರಣ 1ರೊಳಗ ಆದೇಶಿಸ್ಬೇಕು. ಆದೇಶಿಸಿದ್ರೆ ಏನಕ್ಕೈತ್ರಿ, ಸಮೀಕರಣ 1 ಅಂದ್ರೆ ಯಾವುದು? 4x ಪ್ಲಸ್ y ಇಸ್ ಈಕ್ವಲ್ ಟು 15. ಇದ್ರೊಳಗ 4x ಅಂದ್ರೆ ಎಷ್ಟ್ರಿ? 3 ಪ್ಲಸ್ y ಇಸ್ ಈಕ್ವಲ್ ಟು 15 ಹಂಗ ಬರೀರಿ. ನೆಕ್ಸ್ಟ್ 4 3 12 ಬರೀರಿ. y ಇಸ್ ಈಕ್ವಲ್ ಟು 15 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ y ಇಲ್ಲೇ ಬರೀರಿ. 15 15 ಇಲ್ಲೇ ಬರೀರಿ. ಈ ಪ್ಲಸ್ 12 ಈ ಕಡೆ ಬಂದ್ರೆ ಏನಕ್ಕೈತಿ? ಮೈನಸ್ 12. y ಇಸ್ ಈಕ್ವಲ್ ಟು 15ರೊಳಗ 12 ಕಳೆದ್ರೆ ಎಷ್ಟು? 3. ಈಗ ನಾವು x ಅಂತ y ಬೆಲೆಯನ್ನು ಕಂಡು ಹಿಡಿದ್ವಿ. ಇದು ಆನ್ಸರ್. ತಿಳಿತಲ್ರಿ ಇದು ನಿಮ್ಗ? ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. 4 9 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಬೇಕು. ಅಥವಾ ನೀವು ಇದು ಈಸಿ ಅನ್ಸಿದ್ರೆ ಇದು ಮಾಡ್ರಿ. ಇಲ್ಲ ಅಂದ್ರ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದಾರ. ನಿಮ್ಗೆ ಅಥವಾ ಅಂತ ಕೊಟ್ಟಿದಾಗ ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಲ್ಲ ಅದನ್ನ ಮಾಡ್ಬೇಕ್ರಿ. ನಿಮ್ಗೆ ಯಾವ್ದು ಪರ್ಫೆಕ್ಟ್ ಬರ್ತಿರ್ತೈತಿ ಅದನ್ನ ನೀವು ಮಾಡ್ಬೇಕು. ಒಬ್ಬೊಬ್ಬರ ಮಕ್ಕಳಿಗೆ ಇದು ಕ್ವಶನ್ ಈಸಿ ಆಕೈತಿ, ಒಬ್ಬೊಬ್ರಿಗಿಲ್ಲ ಮೇಡಮ್ ನಮ್ಗೆ ಇದು ಈಸಿ ಅನ್ನೋರು ಇದು ಮಾಡ್ಬೋದು. ಹೌದ್ರಿ? ಈಗ ಫಸ್ಟ್ ಕ್ವಶನ್ ಯಾವ ರೀತಿ ಮಾಡೋದು ನೋಡೋಣಂತ. 4 9 ಮತ್ತು 14 ಕೊಟ್ಟಾರ. ಸೊ ಆನ್ ಆಫ್ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂದಾರ. ಹಂಗಂದ್ರೆ ಎ ಅಂದ್ರೆ ಎಷ್ಟಿತ್ರಿ? 4 ಅದನ್ನ ಬರ್ಕೋರಿ. ಡಿ ಅಂದ್ರೆ ಏನ್ರಿ? 9ರಾಗ 4 ಕಳೆದ್ರ 5 ಅದನ್ನ ಇಲ್ಲಿ ಬರೀರಿ. ಡಿ ಅಂದ್ರ 9ರೊಳಗ 4 ಕಳೆದಿದ್ದು, 4 ಕಳೆದ್ರೆ ಎಷ್ಟ್ರಿ? 5. ಮತ್ತ n 20 ಪದಗಳು, ಅದರ ಅರ್ಥ ಏನು? ಪದಗಳು ಅಂತ ಕೊಟ್ಟಾರಂದ್ರ n ಬೆಲೆ ಕೊಟ್ಟಾರ, n ಇಸ್ ಈಕ್ವಲ್ ಟು 20. ಆಮೇಲೆ ಎಸ್ ಎನ್ ಕಂಡು ಹಿಡ್ತಕ್ಕಂತ ಸೂತ್ರ ಏನ್ರಿ? ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ ಸೂತ್ರ ಬರೀರಿ. ಸೂತ್ರದೊಳಗ ಪ್ರತಿಯೊಂದರ ಬೆಲೆಯನ್ನ ಆದೇಶಿಸಿರಿ. ಇವಾಗ ಎಸ್ 20 ಇಸ್ ಈಕ್ವಲ್ ಟು n ಅಂದ್ರೆ ಎಷ್ಟ್ರಿ? 20 ಡಿವೈಡೆಡ್ ಬೈ 2 ಇಂಟು 2 ಹಂಗ ಬರೀರಿ. ಎ ಅಂದ್ರೆ ಎಷ್ಟೈತ್ರಿ? 4 ಪ್ಲಸ್ n-1 ಅಂದ್ರೆ 20 - 1 ಇಂಟು ಡಿ ಅಂದ್ರೆ ಎಷ್ಟ್ರಿ? 5. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ 2 1 2 10 ಕ್ಯಾನ್ಸಲ್ ಆಕೈತಿ. 10 ಬರೀರಿ. ಇಲ್ಲಿ 4 2 8 8 ಬರೀರಿ. 20ರಾಗ 10 1 ಕಳೆದ್ರ 19 ಇಂಟು 5ಕ್ಕೆ 5 ಹಂಗ ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 10ಕ್ಕೆ 10 ಹಂಗ ಬರೀರಿ. 8ಕ್ಕೆ 8 ಹಂಗ ಬರೀರಿ. 19 5 ಎಷ್ಟ್ರಿ? 95. ನೆಕ್ಸ್ಟ್ ಸ್ಟೆಪ್ ಒಳಗ 10ಕ್ಕೆ 10 ಹಂಗ ಬರೀರಿ. 95ಕ್ಕೆ 8 ಕೂಡಿಸಿದ್ರೆ ಎಷ್ಟಕ್ಕೈತಿ? 103. 103ಕ್ಕೆ 10 ಗುಣಿಸಿದ್ರ 1030. ಈ ರೀತಿ ಮಾಡ್ಬೇಕ್ರಿ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ನೀವು ಮಾಡ್ಕೊಂತಿದ್ರ ಎಲ್ಲೂ ರಾಂಗ್ ಆಗಿಲ್ಲ. ಒಂದ್ ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ಅಂದ್ರ ಪ್ಲಸ್ ಬರೆಯಲಿ, ಮೈನಸ್ ಬರೆಯಲಿ, ಇಂಟು ಬರಲಿ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಫುಲ್ ಸಮ್ಮ ರಾಂಗ್ ಆಕೈತ್ರಿ. ಲಕ್ಷ ಕೊಟ್ಟು ಮಾಡ್ಬೇಕು. ಇದ್ರಾಗಂತೂ ಎಲ್ಲಾ ಪ್ಲಸ್ ಬಂದಾವು. ಡಿ ಬೆಲೆ ಆಗಲಿ ಎಲ್ಲಾನು ಏನಿಲ್ಲ ಪ್ಲಸ್ ಐತಿ, ಏನು ಪ್ರಾಬ್ಲಮ್ ಆಗಲ್ಲ. ಮೈನಸ್ ಬಂದಾಗ ಕೇರ್ಫುಲಿ ಮಾಡ್ಬೇಕ್ರಿ. ಇದನ್ನ ನೆಕ್ಸ್ಟ್ ಸ್ಟೆಪ್ ಇದ್ರೊಳಗೆ ಇನ್ನೊಂದು ಏನ್ ಕ್ವಶನ್ ಕೇಳಲ್ಲ ಅದನ್ನ ಮಾಡೋಣ್ರಿ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದಾರಂದ್ರ 6 6 6 6 12 6 18 ಈ ರೀತಿ ಬರ್ಕೋರಿ. ಸೊ ಆನ್ ಅಪ್ ಟು ಆತ್. ಹೌದಾ? ಎ ಅಂದ್ರೆ ಎಷ್ಟೈತಿಲ್ಲ? 6. ಹೌದಾ? ಆ ರೀತಿ ಬರ್ಕೋರಿ. ಡಿ ಅಂದ್ರೆ ಏನೈತ್ರಿ? 12ರಾಗ 6 ಕಳೆದ್ರ 6 ಬರ್ಕೋರಿ. ಎನ್ ಅಂದ್ರೆ ಎಷ್ಟೈತಿ? 40 ಧನಾತ್ಮಕ ಪೂರ್ಣ ಮೊದಲ 40 ಧನ ಪೂರ್ಣಾಂಕಗಳಂದ್ರೆ n ಇಸ್ ಈಕ್ವಲ್ ಟು 40. ನಾವು ಎಸ್ ಕೋಟಿಯನ್ನ ಕಂಡುಹಿಡಿಬೇಕು. ಅದೇ ಸೇಮ್ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಸೂತ್ರ ಬರೀರಿ. ಅದ್ರೊಳಗೆ ಪ್ರತಿಯೊಂದರ ಬೆಲೆಯನ್ನು ಕರೆಕ್ಟ್ ಆಗಿ ಆದೇಶ ಮಾಡ್ರಿ. n ಅಂದ್ರೆ ಎಷ್ಟೈತಿ? 40/2 ಇಂಟು 2 ಇಂಟು ಎ ಅಂದ್ರ 6 ಪ್ಲಸ್ ಬರೀರಿ. ಇಲ್ಲಿ n ಐತಿ, n ಅಂದ್ರೆ 40 ಮೈನಸ್ 1 ಇಂಟು ಡಿ ಅಂದ್ರೆ 6 ಐತಿ, 6 ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 2 1 2 1 2 2 20 2 2 4 0 0 ಅಂದ್ರೆ 20 ಬಂತು. 6 2 12 12 ಇಲ್ಲಿ ಬರೀರಿ. 40ರಾಗ 1 ಕಳೆದ್ರ 39 ಇಂಟು 6 ಹಂಗ ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 20ಕ್ಕೆ 20 ಹಂಗ ಬರ್ಕೋರಿ. 12ಕ್ಕೆ 12 ಹಂಗ ಬರೀರಿ. 39ರಾಗ 39ಕ್ಕೆ 6 ಗುಣಿಸಿದ್ರೆ ಎಷ್ಟು ಬರ್ತೈತಿ? 234. ಅದನ್ನ ಇಲ್ಲಿ ಬರ್ಕೋರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 20ಕ್ಕೆ 20 ಹಂಗ ಬರ್ಕೋರಿ. 234ಕ್ಕೆ 12 ಕೂಡಿಸಿದ್ರೆ 246. ಈ 246ಕ್ಕೆ 20 ಗುಣಿಸಿದ್ರೆ 4920. ಇದ್ರದ ಆನ್ಸರ್ ರೀ. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. 1,5 ಮತ್ತು -4,0 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಹೌದಾ? ಹಂಗಂದ್ರೆ ಇಲ್ಲಿ ಇದು x1 y1 ಇದು x2 y2 ಅದನ್ನ ಬೆಲೆ ಬರ್ಕೋರಿ. x1 ಅಂದ್ರ 1, y1 ಅಂದ್ರ 5, x2 ಅಂದ್ರ -4, y2 ಅಂದ್ರ 0. m1 ಅಂದ್ರ ಇದು m1 ಇಷ್ಟು m2 ಹೋದಿಲ್ರಿ. ಇದು m1 ಇಷ್ಟು m2 ಅಂದ್ರೆ m1 ಬೆಲೆ ಎಷ್ಟು? 2, m2 ಬೆಲೆ 3. ನಮಗ್ ಸೂತ್ರ ಏನ್ ಗೊತ್ತೈತ್ರಿ? x m1 x1
m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಇದ್ರೊಳಗ ಪ್ರತಿಯೊಂದು ಬೆಲೆನ ಆದೇಶಿಸ್ರಿ. m1 ಅಂದ್ರೆ ಎಷ್ಟೈತಿ 2, x2 ಅಂದ್ರ -4 ಪ್ಲಸ್ m2 ಅಂದ್ರ 3 ಇಂಟು x1 ಅಂದ್ರ 1 ಭಾಗಲೆ m1 ಪ್ಲಸ್ m2 ಅಂದ್ರ 2 ಪ್ಲಸ್ 3. ನೆಕ್ಸ್ಟ್ ಸ್ಟೆಪ್ ಒಳಗ 4 8 -8 ಪ್ಲಸ್ 3 3 ಭಾಗಲೆ 3 ಕುಡಿಸಿದ್ರ 5. ಹೌದಾ? 8ರಾಗ 3 ಕಳೆದ್ರ 5. ನೋಡ್ರಿ, ಲಕ್ಷ ಕೊಡ್ರಿ. 8ರಾಗ 3 ಕಳೆದ್ರ 5. ದೊಡ್ಡ ಸಂಖ್ಯೆ ಚಿಹ್ನೆಯಿಂದ ಯಾವ ಚಿಹ್ನೆ ಇರ್ತೈತಲ್ಲ ಅದನ್ನ ಇಡ್ಬೇಕು. ದೊಡ್ಡ ಸಂಖ್ಯೆ ಹಿಂದ ಯಾವ ಚಿಹ್ನೆ ಇರುತ್ತೆ ಅದ ಇಡ್ಬೇಕು. 8ರಾಗ 3 ಕಳೆದ್ರ 5. ಯಾವ 5 -5 ಭಾಗಲೆ 5. ಈಗ 5 1 5 5 1 5 ಕ್ಯಾನ್ಸಲ್ ಆಯ್ತು. ಯಾವಂದ್ರಿ -1 ಕೇರ್ಫುಲಿ ಬರೀರಿ. x -1 ಮೈನಸ್ ಬಂದಾಗ ಫುಲ್ ಲಕ್ಷ ಕೊಟ್ಟು ಮಾಡ್ಬೇಕ್ರಿ. ಅದೇ ರೀತಿ y is equal to ಸೂತ್ರ ಏನ್ರಿ? m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. m1 ಅಂದ್ರ 2 ಇಂಟು y2 ಅಂದ್ರ 0 ಪ್ಲಸ್ m2 ಅಂದ್ರ 3 ಇಂಟು y1 ಅಂದ್ರ 5 ಭಾಗಲೆ 2 ಪ್ಲಸ್ 3. 2 0 0 ಪ್ಲಸ್ 5 3 15 ಭಾಗಲೆ 3 2 ಕುಡಿಸಿರ 5. 0 15 ಕುಡಿಸಿರ 15 ಭಾಗಲೆ 5. 5 1 5 3 15. ಹಂಗಂದ್ರ y is equal to 3. ಹಂಗಂದ್ರ p of x, y ಅಂದ್ರೆ ಏನೇನ್ ಬಂತ್ರಿ? -1 ಮತ್ತ 3. ಅದನ್ನ ಇಲ್ಲೇ ಬರೀರಿ. ಗೊತ್ತಾಯ್ತ್ರಿ ಇದ? ದ ನೆಕ್ಸ್ಟ್ ಕ್ವಶನ್ ಇಸ್ p of a is equal to 3/4 ಆದರೆ p of a bar cannot be equal to 1/2 ಅಂತ ಸಾಧಿಸ್ಬೇಕು. ಹೌದಾ? p of a is equal to ಎಷ್ಟು ಕೊಟ್ಟಾರಿ? 3/4. ಹೌದಾ? p of a bar ಅಂದ್ರೆ ಏನು? 1 ರೊಳಗ 1 ಮೈನಸ್ p of a 1 ಮೈನಸ್ 3 ಡಿವೈಡೆಡ್ ಬೈ 4. ಹೌದಾ? ಇದ್ರ ಲಸ ತೆಗೆದ್ರೆ ಏನಾಕೈತಿ? 4 1 4 ಮೈನಸ್ 3 ಭಾಗಲೆ 4. 4ರಾಗ 3 ಕಳೆದ್ರೆ 1 ಭಾಗಲೆ 4. ಹೌದಾ? p of a bar cannot be equal to 1 divided by 4. ತಿಳಿತ್ರಿ ಇದು? ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಟ್ಟು 20 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂದ್ರ ಇದಂತೂ ಕ್ವಶನ್ ಬಹಳ ಈಸಿ ಐತ್ರಿ. ಇದನ್ನ ಟ್ರೈ ಮಾಡ್ರಿ. ನಿಮ್ಗ ಲೆಕ್ಕ ಮಾಡಕ್ ಬಂದ್ರ ಅದ್ರ ಆನ್ಸರ್ ಅನ್ನ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಮಾಡ್ರಿ. ಯಾವ ಮಕ್ಕಳಿಗೆ ಇದು ಲೆಕ್ಕ ತಿಳಿದಿಲ್ಲ ಅವ್ರ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಮಾಡ್ರಿ. ನಾನ್ ನಿಮ್ಗ ಇದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ದ ನೆಕ್ಸ್ಟ್ ಕ್ವಶನ್ ಇಸ್ cos of 45 degree into sin of 45 degree divided by secant of 30 degree minus cot 60 degree. ಇದ್ರದ ಬೆಲೆಯನ್ನ ಕಂಡುಹಿಡಿಬೇಕು. ಅಥವಾ ಇದು ಮಕ್ಕಳು ಈಸಿ ಅನ್ಸಿದವ್ರು ಇದು ಮಾಡ್ರಿ. ಇಲ್ರಿ ಮೇಡಮ್ ನಂಗೆ ಇದು ಈಸಿ ಅನಿಸ್ತು ಅನ್ನೋರು cos of a divided by 1 plus sin a plus 1 plus sin a divided by cos a is equal to 2 secant of a ಅಂತ ಸಾಧಿಸ್ರಿ ಅಂದ್ರೆ ಇದು ಈಸಿ ಆದ್ರೆ ಇದು ಮಾಡ್ಬರ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಯಾವ ರೀತಿ ಮಾಡ್ಬೇಕಂತ ನೋಡೋಣಂತ. cos of 45 degree into sin of 45 degree divided by secant of 30 degree minus cot of 60 degree. cos 45 degree ಬೆಲೆ ಎಷ್ಟ್ರಿ? 1/√2. sin 45 degree ಅಂದ್ರೂ 1/√2. It's divided by secant of 30 degree ಅಂದ್ರೆ 2 divided by √3 minus cot of 60 degree ಅಂದ್ರೆ 1 divided by √3. ನೋಡ್ರಿ, ಇಲ್ಲಿ 1 1 1 ಗುಣಿಸ್ರಿ ಎರಡಕ್ಕೂ. ಇಲ್ಲಿ ಗುಣಾಕಾರ ಚಿಹ್ನೆ ಐತಲ್ರಿ, 1 1 1 √2 ಕ್ಯಾನ್ಸಲ್ ಆಗಿ ಏನ್ ಬರ್ತೈತಿ ನಮ್ಗ? 2. ತಿಳಿತ್ರಿ ಇದು? √2 ಇಂಟು √2 ಅಂದ್ರೆ 2. ಬರೀ 2 √2 ಕ್ಯಾನ್ಸಲ್ ಆಗ್ಬಿಡ್ತಾವ. ನೆಕ್ಸ್ಟ್ 2ರಾಗ ನೋಡ್ರಿ, 2ರಾಗ 1 ಕಳೆದ್ರೆ 1 ಡಿವೈಡೆಡ್ ಬೈ √3. ಯಾಕಂದ್ರೆ ಛೇದಗಳ ಸಮಾನ ಆಗಿದ್ದಾಗ ಅಂಶಗಳನ್ನ ಕಳೆಯಬಹುದು ಅಥವಾ ಕೂಡಿಸಬಹುದು. ಇಲ್ಲೂ √3 ಇಲ್ಲೂ √3 ಐತಂದ್ರ √3 ಬರ್ಕೋರಿ. 2 ಮೈನಸ್ 1 ಅಂದ್ರ 1. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 1/2 ಹೆಂಗೈತ್ ಹಂಗ ಬರ್ಕೋರಿ. ಇದು ಇಟ್ಸ್ ಡಿವೈಡೆಡ್ ಬೈ 1/√3 ಐತಂದ್ರ ಅದೇ ಏನಕೈತಿ? ಇದ್ರದ ಉಲ್ಟಾ ಆಕೈತಿ. ಹೌದಾ? 1/√3 ಇದ್ದಿದ್ದು √3 ಡಿವೈಡೆಡ್ ಬೈ 1 ಆಕೈತಿ. √3 ಭಾಗಲೆ 1. √3 ಇಂಟು 1 ಅಂದ್ರ √3 ಭಾಗಲೆ 2 1 2. ಹಂಗಂದ್ರ √3/2 ಇಸ್ ದ ಆನ್ಸರ್. ತಿಳಿತ್ರಿ ಇದನ್ನ ಯಾವ ರೀತಿ ಮಾಡ್ಬೇಕಂತ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ರೊಳಗ ಇನ್ನೊಂದು ಕ್ವಶನ್ ಐತಲ್ಲ, ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೋಡೋಣಂತ್ರಿ. cos of a divided by 1 plus sin a plus 1 plus sin a divided by cos a is equal to 2 secant of a ಅಂತ ಸಾಧಿಸ್ಬೇಕು. ಹೌದಾ? ಹಂಗಂದ್ರೆ ಫಸ್ಟ್ ನಾವು ಎಡಭಾಗ ತಗೊಳ್ಳೋಣಂತ್ರಿ. ಎಡಭಾಗ ಏನ್ ಕೊಟ್ಟಾರಿ? cos of a divided by 1 plus sin a plus 1 plus sin a divided by cos a ಬರ್ಕೋರಿ. ಇದ್ರ ಲಸ ತೆಗಿರಿ. 1 plus sin a into cos a ಇದ್ರ ಲಸ ಬಂತು. ಇಲ್ಲಿ 1 plus sin a ಐತಂದ್ರ ಈ cos a ಇದು ಗುಣಿಸ್ಬೇಕಂದ್ರ cos square a plus 1 plus sin a ಇಲ್ಲೂ 1 plus sin a ಐತಂದ್ರ 1 plus sin a ಹೋಲ್ ಸ್ಕ್ವೇರ್. ಇದ್ರಲ್ಲಿ ಇದು ಗುಣಿಸ್ಬೇಕು. ತಿಳಿತಲ್ರಿ ಇದು? ನೆಕ್ಸ್ಟ್ ಸ್ಟೆಪ್ ಒಳಗ cos square a ಹಂಗ ಇಡೋಣಂತ.
ಪ್ಲಸ್ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಲ್ರಿ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐತಂದ್ರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆ ರೂಪದೊಳಗೆ ಇದನ್ನ ವ್ಯಕ್ತಪಡಿಸ್ಬೇಕು. ಹಂಗಂದ್ರೆ a ಸ್ಕ್ವೇರ್ ಅಂದ್ರ 1 ಸ್ಕ್ವೇರ್ ಅದನ್ನ ಇಲ್ಲಿ ಬರೀರಿ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಅದನ್ನ ಬರೀರಿ, ಪ್ಲಸ್ 2 ಇಂಟು 1 ಇಂಟು ಸೈನ್ ಎ 2ab ಇದು a ಇದು b ಅಂದ್ರ 2ab 2 ಇಂಟು a ಅಂದ್ರ 1 b ಅಂದ್ರ ಸೈನ್ ಎ ಇಟ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಹೆಂಗೈತಿ ಹಂಗ ಬರೀರಿ. ತಿಳಿತ್ರಿ ಇದ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬೆಲೆ ಏನ್ರಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಆ ಒಂದನ್ನ ಇಲ್ಲಿ ಬರೀನು. 1 ಸ್ಕ್ವೇರ್ ಅಂದ್ರೆ ಎಷ್ಟೈತಿ? 1 ಅದನ್ನ ಇಲ್ಲಿ ಬರೀರಿ, ಪ್ಲಸ್ 2 ಸೈನ್ ಎ ಐತಲ್ಲ ಅದನ್ನ ಆಸ್ ಇಟ್ ಈಸ್ ಬರೀರಿ. ಇಟ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಹೆಂಗೈತಿ ಹಂಗ ಬರೀರಿ. ಈ ಸ್ಟೆಪ್ ತಿಳಿತ್ರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕ್ರಿ? 1 ಪ್ಲಸ್ 1 ಅಂದ್ರೆ ಎಷ್ಟಕ್ಕೈತಿ? ಇಲ್ಲಿ ನೋಡ್ರಿ 1 ಪ್ಲಸ್ 1 ಅಂದ್ರ 2 ಅದನ್ನ ಇಲ್ಲಿ ಬರೀರಿ, ಪ್ಲಸ್ 2 ಸೈನ್ ಎ ಹೆಂಗೈತಿ ಹಂಗ ಬರೀರಿ. ಇಟ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಹಂಗ ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಆ 2 ನ ಕಾಮನ್ ತಕೊಂಡ್ಬಿಡೋಣ. ಬ್ರಾಕೆಟ್ ಒಳಗ 2 ಕಾಮನ್ ತೆಗೆದ್ರೆ 2 ಎಷ್ಟೇ 2 2 1 2 ಅದನ್ನ ಇಲ್ಲಿ ಬರಿಬೇಕು, ಪ್ಲಸ್ 2 ಅಂತ ಕಾಮನ್ ತೆಗೆದ್ಬಿಟ್ಟಿರಿ, ಉಳಿದಿದ್ದೀರಲ್ಲ ಸೈನ್ ಎ ಇಲ್ಲಿ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಕಾಸ್ ಎ ಹೆಂಗೈತಿ ಹಂಗ ಬರೀರಿ. ಈ 1 ಪ್ಲಸ್ ಸೈನ್ ಎ ಈ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಅದು. ಇಲ್ಲಿ ಉಳಿದಿದ್ದೇನ್ರಿ 2 ಇಂಟು 1 ಡಿವೈಡೆಡ್ ಬೈ ಕಾಸ್ ಎ. 1 ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ಏನು? ಸೆಕೆಂಡ್ ಆಫ್ ಎ. ದಿಸ್ ಈಸ್ ದ RH 2 ಇಂಟು ಸೆಕ್ ಎ ಇಸ್ ದ RHS. ಈ ರೀತಿ ಪ್ರೂಫ್ ಮಾಡ್ಬೇಕ್ರಿ. ಇದು ತಿಳಿತಲ್ರಿ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ರೊಳಗ ಕ್ವಶನ್ ನಂಬರ್ 4 ಒಳಗೆ ಫೋರ್ತ್ ಮೇನ್ ಒಳಗೆ ಇರ್ತಾವ್ರಿ 3 ಮಾರ್ಕ್ಸ್ ಇಂದು 9 ಕ್ವಶನ್ ನ ಸಾಲ್ವ್ ಮಾಡ್ಬೇಕು. ಟೋಟಲ್ ಇದು 27 ಮಾರ್ಕ್ಸ್ ಇನ್ ಕ್ವಶನ್ ಇರ್ತೈತಿ. ಇದ್ರೊಳಗ 25th ಕ್ವಶನ್ ಇದೇನೈತೆ ಇದು ಲಾಸ್ಟ್ ಇಯರ್ ನಾನು ನಿಮ್ಗೆ 2024 ಕ್ವಶನ್ ಮಾಡ್ಸಕೋತೇನಲ್ರಿ, ಅದಕ್ಕೆ ಇದು ಎಕ್ಸ್ಟ್ರಾ ಬಂದೈತಿ. ಇದು ಇಲ್ಲಿದೆ ಈ ಕ್ವಶನ್ ನಿಮ್ಗೆಲ್ಲ. ಇಲ್ಲಿ ನೋಡ್ರಿ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂದಾರ. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಮೊತ್ತ ಕೊಟ್ಟಾರ ಅಂದ್ರ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಫಾರ್ಮುಲಾ ನಮ್ಗೆ ಗೊತ್ತೈತಿ. ಅಲ್ಫಾ ಪ್ಲಸ್ ಬೀಟಾ ಬೆಲೆನ ಕೊಟ್ಬಿಟ್ಟಾರ್ರಿ. ಅವ್ರು ಎಷ್ಟು ಕೊಟ್ಟಾರ? -3 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಂಗಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟಾತ್ ನಮ್ಗೆ 1, ಬಿ ಇಸ್ ಈಕ್ವಲ್ ಟು ಎಷ್ಟಾತ 3. ಹೌದ್ರಿ, ಈ ಎರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ಎ ಬೆಲೆ ಎಷ್ಟು 1, ಬಿ ಬೆಲೆ ಎಷ್ಟು ಅಂತ ನಮ್ಗ 3. ತಿಳಿತ್ರಿ ಇದು. ಇದಾದ್ಮೇಲೆ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? 2. ಹೌದಾ? ಅಲ್ಫಾ ಇಂಟು ಬೀಟಾ ಅಂದ್ರೆ ಏನು? ಸಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು 2. ಹಂಗಂದ್ರೆ ಸಿ ಇಸ್ ಈಕ್ವಲ್ ಟು ಎಷ್ಟು ಬಂತ ನಮ್ಗ 2. ಹಂಗಂದ್ರೆ ಈ ವರ್ಗ ಬಹುಪದೋಕ್ತಿ ಬರಿಬೇಕಂದ್ರ ಏನ್ ಬರೀತೀರಿ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಹೌದಾ? ಎ ಅಂದ್ರೆ ಎಷ್ಟೈತ್ರಿ? ಇಲ್ಲೇ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಎಷ್ಟು 3 ಇಂಟು ಎಕ್ಸ್ ಪ್ಲಸ್ ಸಿ ಅಂದ್ರೆ ಎಷ್ಟು 2. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು 1 ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಅಂದ್ರ 3x ಪ್ಲಸ್ 2. ತಿಳಿತ್ರಿ? ಇದನ್ನ ಈ ಮೆಥಡ್ ಯಾರ ಮಾಡ್ಬೋದು, ಇಲ್ಲ ಇನ್ನೊಂದ್ ಐತಲ್ರಿ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ಫಾರ್ಮುಲಾ ಅದೊಳಗ ಡೈರೆಕ್ಟ್ ನಾವ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಹಂಗ ಬರೀರಿ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಎಷ್ಟೈತಿಲ್ಲ, ಅಲ್ಫಾ ಪ್ಲಸ್ ಬೀಟಾ ಎಷ್ಟೈತಿ? -3 ಐತಿ. ಇಲ್ಲಿ -3 ಬರೀರಿ, ಇಂಟು ಎಕ್ಸ್ ಹಂಗ ಬರೀರಿ, ಪ್ಲಸ್ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಾರ? 2. ಆ 2 ಇಲ್ಲಿ ಬರೀರಿ. ಡೈರೆಕ್ಟ್ ಆಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಏನಕ್ಕೈತಿ? ಪ್ಲಸ್ 3x ಪ್ಲಸ್ 2. ನೋಡ್ರಿ ಈ ತರ ನಾವು ಡೈರೆಕ್ಟ್ ಆಗಿನೂ ಬರಿಬಹುದು. ಇಲ್ಲ ನಾ ಮೇಡಮ್ ಈ ಮೆಥಡ್ ಮಾಡ್ತೇನೆ ಅಂದ್ರೆ ಈ ಮೆಥಡ್ ಮಾಡ್ರಿ. ಇದು ಈಸಿ ಆಕೈತಿ. ನನಗೆ ಅನ್ಸಿದ ಮಟ್ಟಿಗೆ ಇದಕ್ಕಿನ್ನ ಕಂಪ್ಯಾರಿಸನ್ ಮಾಡಿದ್ರೆ ಇದು ಈಸಿ ಆಕೈತಿ. ವರ್ಗ ಬಹುಪದೋಕ್ತಿ ಏನ್ ಬರ್ದ್ವಿ ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಹೌದಾ? ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆನೂ ಕಂಡುಹಿಡಿಬೇಕ್ರಿ. ಶೂನ್ಯತೆ ಕಂಡುಹಿಡಿಬೇಕಂದ್ರ ಇಲ್ಲಿ ನಡಕ 3x ಐತಿ, ಇಲ್ಲಿ 2 1 2 ಎಕ್ಸ್ ಸ್ಕ್ವೇರ್ ಐತಿ ಅಂದ್ರೆ 2 1 2 ಹಂಗಂದ್ರ 2x ಪ್ಲಸ್ 3x ಎಕ್ಸ್ ಸ್ಕ್ವೇರ್ ಹಂಗ ಬರ್ರಿ. ಇಲ್ಲಿ 2x ಪ್ಲಸ್ 3x ಇರೋ ಜಾಗದಾಗ 2x ಪ್ಲಸ್ x ಪ್ಲಸ್ 2. ಇದು ಬಡ್ಕೊಂಡು ಗೊತ್ತಾಯ್ತ್ರಿ ನಿಮ್ಗ. ಇಲ್ಲಿ 2 ಐತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಅಂದ್ರೆ 2x ಸ್ಕ್ವೇರ್. 2 1 2 2ಕ್ಕೆ 1 ಕುಡಿಸಿದ್ರೆ ನಡಕಿನ ಪದ 3 ಬಂತು. ಅದಕ್ಕೆ ನಾವು 2x ಪ್ಲಸ್ 3x ಅನ್ನ ಬರಿಬೇಕು. ತಿಳಿತ್ರಿ ಇದು. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಇದನ್ನ ಎರಡನ್ನು ಒಂದ್ ಗುಂಪ್ ಮಾಡ್ಕೋರಿ, ಇದನ್ನ ಎರಡನ್ನು ಒಂದ್ ಗುಂಪ್ ಮಾಡ್ರಿ. ಈ ಎರಡದ್ರಾಗ ಏನ್ ಕಾಮನ್ ಐತ್ರಿ? ಎಕ್ಸ್ ಕಾಮನ್ ಐತಿ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದೈತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ. ಒಂದ್ ಎಕ್ಸ್ ಕಾಮನ್ ತೆಗೆದ್ರೆ ಇನ್ನೊಂದ್ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ 2 ಐತಿ 2 ಬರ್ರಿ. ಯಾಕಂದ್ರೆ ಈ ಎಕ್ಸ್ ನಾವು ಆಲ್ರೆಡಿ ಕಾಮನ್ ತೆಗ್ದೇವಿ. ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರಿ. ಈ ಎರಡದ್ರಾಗ ಏನು ಕಾಮನ್ ಇಲ್ಲ ಅಂದ್ರೆ ಒಂದನ್ನ ಕಾಮನ್ ತೆಗಿಬಹುದು.
ಬ್ರಾಕೆಟ್ ಒಳಗ x+2 ನ ಬರೀರಿ. ಈ x+2 ಒಳಗ ಒಂದ್ x+2 ನ ಕಾಮನ್ ತೆಗಿರಿ. ಇಲ್ಲಿ ಉಳಿದಿದ್ದೇನೆ x, ಅದನ್ನ ಇಲ್ಲಿ ಬರೀ, ಉಳಿದಿದ್ದೇನೆ +1 ಇಲ್ಲಿ ಬರೀರಿ. ಒಮ್ಮೆ x+2 = 0 ಆಕೈತಿ, ಒಮ್ಮೆ x+1 = 0 ಆಕೈತಿ. x +2 ಈ ಕಡೆ ಬಂದ್ರೆ ಏನಾಕೈತಿ -2, x +1 ಈ ಕಡೆ ಬಂದ್ರೆ ಏನಾಕೈತಿ -1. ಇದ ಆನ್ಸರ್. ತಿಳಿತಲ್ರಿ ನಿಮ್ಗಿದ? ನೆಕ್ಸ್ಟ್ ಕ್ವಶನ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಮಕ್ಕಳ ನೀವು ಎಲ್ಲರೂ ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಇದು ಏನಿತ್ತಲ್ಲ, ಇದು ಗ್ಯಾರಂಟಿ ಕ್ವಶನ್ ಅನ್ಬೋದ್ರಿ. ಇದು ನೋಡ್ರಿ, ಇದನ್ನ ಯಾವ ರೀತಿ ಮಾಡ್ಬೇಕು? ಫಸ್ಟ್ ಡಯಾಗ್ರಾಮ್ ಅಂತ ತೆಗಿರಿ, ಸರ್ಕಲ್ ತೆಗಿರಿ. ಇವೆರಡು ಸ್ಪರ್ಶಕಗಳು PQ ಮತ್ತ PR ಸ್ಪರ್ಶಕಗಳು ತೆಗಿರಿ. ಇದು O ಕೇಂದ್ರ, ಹೌದಾ? ಫಸ್ಟ್ ದತ್ತ ಬರ್ಕೋರಿ. ದತ್ತ ಒಳಗೆ ಏನು ಕ್ವಶನ್ ಒಳಗೆ ಏನ್ ಇರ್ತಲ್ಲ ಅದನ್ನ ಬರೆಯೋದಕ್ಕ ದತ್ತ ಅಂತೀವಿ, ಹೌದಾ? ಇಲ್ಲೇನಿದು O ಕೇಂದ್ರ ಇರ್ತಕ್ಕಂತ ವೃತ್ತಕ್ಕ O ಏನಿದೆ ವೃತ್ತ ಕೇಂದ್ರ, ಹೌದಾ? P ಏನಿದೆ ಬಾಹ್ಯ ಬಿಂದು. PQ ಮತ್ತ PR ಗಳು ಬಾಹ್ಯ ಬಿಂದುವಿನ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳು. ನಾವ್ ಏನಂತ ಸಾಧಿಸ್ಬೇಕ್ರಿ? PQ = PR ಅಂತ ಸಾಧಿಸ್ಬೇಕು. ಅದನ್ನ ಇಲ್ಲಿ ಬರೀರಿ. ಇದಾದ್ಮೇಲೆ ಒಂದು ರಚನೆ ಮಾಡ್ಕೊಂತೀವಿ. ಏನ್ ಮಾಡ್ತೇವಿ? OQ, OP, OR ಅನ್ನ ಏನ್ ಮಾಡ್ತೇವಿ? ಸೇರಿಸ್ತೀವಿ. ಅದನ್ನ ಇಲ್ಲಿ ಬರೀರಿ. ತಿಳಿತಲ್ರಿ? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಸಾಧನೆ ಒಳಗೆ ಏನಕ್ಕೈತಿ? ತ್ರಿಭುಜ POQ ಮತ್ತೆ ತ್ರಿಭುಜ POR ಒಳಗ ನೋಡ್ರಿ, ತ್ರಿಭುಜ POQ ಈ ತ್ರಿಭುಜ ಮತ್ತ POR ಈ ತ್ರಿಭುಜದೊಳಗ ಏನೈತ್ರಿ? ಕೋನ PQO = ಕೋನ PRO. ಯಾಕಂದ್ರ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಏನಿರ್ತೈತಿ? ಲಂಬವಾಗಿರ್ತೈತಿ. ಆಮೇಲೆ ವಿಕರ್ಣ OP = ವಿಕರ್ಣ OP. ಯಾಕಂದ್ರೆ ಇದೊಂದು ಸಾಮಾನ್ಯ ಬಾಹು. ಪ್ರತಿಯೊಂದಕ್ಕೂ ರೀಸನ್ ಬರೆಯಬೇಕ್ರಿ ನೀವು. ಏನಂತ ಬ್ರಾಕೆಟ್ ಒಳಗಾರ ಬರೀಬಹುದು, ಇಲ್ಲ ಸ್ಟೇಟ್ ಲೈನ್ ಎಳೆದ ಅದ್ರ ಬಾಜುನಾರ ಇವನ್ನ ಬರೆಯಬೇಕು. OQ = OR. ಯಾಕಂದ್ರೆ ಇದು ವೃತ್ತಕ್ಕೆ ಎಳೆದಕ್ಕಂತ ತ್ರಿಜ್ಯಗಳು, ಹೌದಾ? ಹಂಗಂದ್ರ ತ್ರಿಭುಜ POQ ತ್ರಿಭುಜ POR ಕೇನೇತ ಸರ್ವಸಮ. ಯಾಕಂದ್ರ ಲಂಬಕರ್ಣ ಕರ್ಣ ಬಾಹು ಪ್ರಮೇಯದ ಪ್ರಕಾರ ಇವೆರಡು ಸರ್ವಸಮ. ಇವಾಗ ಎರಡು ತ್ರಿಭುಜ ಸರ್ವಸಮ ಆದ್ವಂದ್ರ PQ = PR ಇರ್ತೈತಿ, ಹೌದಾ? ಈ ರೀತಿ ಇದನ್ನ ಪ್ರಮೇಯನ ಸಾಧನೆ ಮಾಡ್ಬೇಕ್ರಿ. ತಿಳಿತ್ರಿ ಇದು? ನೆಕ್ಸ್ಟ್ ಕ್ವಶನ್. secant of theta plus tan theta minus 1 divided by tan theta minus secant theta plus 1 = 1 plus sin theta divided by cos theta ಅಂತ ಸಾಧಿಸ್ಬೇಕ್ರಿ. ಫಸ್ಟ್ LHS ಹಚ್ಕೋರಿ. secant of theta plus tan theta minus 1 divided by tan theta minus secant theta plus 1, ಹೌದಾ? ನೋಡ್ರಿ, ನಮ್ಗೇನ್ ಗೊತ್ತೈತ್ರಿ? 1 secant square theta minus tan square theta 1 = 1, ಹೌದಾ? ಹಂಗಂದ್ರ ನಾವೇನ್ ಮಾಡೋಣ ಅಂದ್ರೆ ಈಗ secant theta plus tan theta ಹೆಂಗೈತ್ ಹಂಗ ಬರೆಯೋನು. ಇಲ್ಲಿ ಒಂದಿರೋ ಜಗದಾಗ ನಾವೇನ್ ಬರೆಯೋನ್ರಿ? secant square theta minus tan square theta divided by tan theta minus secant theta plus 1 as it is ಬರೆಯೋನ್ರಿ. ಇಲ್ಲಷ್ಟ 1 ಇರೋ ಜಗದಾಗ ನಾವು secant square theta minus tan square theta ಅಂತ ಬರೆಯೋನ್ರಿ. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ನೋಡ್ರಿ, ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಏನ್ ಮಾಡೋಣ್ರಿ? secant theta plus tan theta ಹಂಗ ಬರೆಯೋನ್ರಿ. ಮೈನಸ್ ನ ಹಂಗ ಬರೋಣ. ಇದು ಯಾವ ರೂಪದೊಳಗೈತಿ? A² - B² ರೂಪದೊಳಗೈತ್ರಿ. A² - B² ಫಾರ್ಮುಲಾ ಏನ್ರಿ? A plus B into A minus B. ಏನ್ರಿ? secant theta plus tan theta into secant theta minus tan theta. It's divided by tan theta minus secant theta plus 1 as it is ಬರೋಣ. ಈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಎಲ್ಲಾರ್ಗುನು? ಇದರ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡೋಣ ಅಂದ್ರ, ಇಲ್ಲೂ secant theta plus tan theta ಐತಿ, ಇಲ್ಲೂ secant theta plus tan theta ಐತಿ. ಅದನ್ನ ಕಾಮನ್ ತಕೊಂಡ್ಬಿಡ್ರಿ. ನೋಡ್ರಿ, ಇದು A, ಇದು -B ಅಂದ್ರೆ ಇವ್ ಎರಡೂದ್ರೊಳಗೆ ಏನ್ ಕಾಮನ್ ಐತಿ? ಈ ಎರಡು ಒಂದರಿ ಇವು secant theta plus tan theta into secant theta minus tan theta ಅಂದ್ರೆ ಇವೆರಡೂದ್ರೊಳಗ ನಮ್ಗೆ ಏನ್ ಕಾಮನ್ ಐತ್ರಿ? ಇದ್ರೊಳಗೆ ಏನ್ ಕಾಮನ್ ಐತಿ? secant theta plus tan theta. ಅದನ್ನ ಹೊರಗೆ ತಕೊಂಡ್ಬಿಡ್ರಿ. ಇಲ್ಲಿ ಉಳ್ದಿದ್ದೇನ್ರಿ? ಇಲ್ಲಿ ಇದನ್ನ ಕಾಮನ್ ತಕೊಂಡ್ಬಿಟ್ಟೇವಿ, ಹೌದಾ? secant theta plus tan theta ಅಂದ್ರೆ ಇಲ್ಲಿ ಉಳಿದಿದ್ ಒಂದು, ಹೌದಾ? ಮೈನಸ್ ಈ secant theta plus tan theta ಕಾಮನ್ ತಕೊಂಡ್ಬಿಟ್ಟೇವಿ. ಇಲ್ಲಿ ಉಳಿದಿದ್ದೇನು? secant theta minus tan theta. ಅದನ್ನ ಇಲ್ಲಿ ಬರೀರಿ. ಇಟ್ಸ್ ಡಿವೈಡೆಡ್ ಬೈ tan theta minus secant theta plus 1 ಅನ್ನ ಬರೀರಿ. ಹೇಳಿದ್ರಿ? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ secant theta plus tan theta as it is ಬರೀರಿ. ಇಲ್ಲಿ ಒಂದಕ್ಕೆ ಒಂದ್ ಹಂಗ ಬರೀರಿ. ಮೈನಸ್ secant theta ಬರೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ tan theta. ಇಟ್ಸ್ ಡಿವೈಡೆಡ್ ಬೈ tan theta minus secant theta plus 1, ಹೌದಾ? ಇದು ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನ್ರಿ? ಇಲ್ಲಿ secant theta plus tan theta. ಅದನ್ನ ಬರೀರಿ. secant theta ಅಂದ್ರೆ ಏನ್ರಿ? 1 divided by cos theta. tan theta ಅಂದ್ರೆ ಏನು? sin theta divided by cos theta. ಇದು ಛೇದಗಳೇನಿದಾವು ಸಮನಾಗದಾವ ಅಂದ್ರ ಅಂಶಗಳನ್ನ ನಾವು ಕೂಡಿಸಬಹುದು. ಹಂಗಂದ್ರ 1 plus sin theta divided by cos theta. This one is the RHS. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್.
ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಬೇಕು. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ರೀ. ಸರಾಸರಿ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇದು ನಿಮ್ಗೆ ಗ್ಯಾರಂಟೆಡ್ ಕ್ವಶನ್ ರೀ. ಇದ್ರ ಮೇಲೆ ನಂಬರ್ಸ್ ಅನ್ನ ಚೇಂಜಸ್ ಮಾಡ್ಕೊಡ್ಬೋದು ಹೊರತು ಈ ತರ ಕ್ವಶನ್ ಗ್ಯಾರಂಟಿ ಬರ್ತೈತ್ರಿ ನಿಮ್ ಎಕ್ಸಾಮಿಗೆ. ನೋಡ್ರಿ ಯಾವ ರೀತಿ ಮಾಡ್ಬೇಕು. ಫಸ್ಟ್ CI ಕೊಟ್ಟಾರ, ಎಫ್ ಕೊಟ್ಟಾರ, ಹೌದ್ರಿ. ಇದ್ರ ಟೋಟಲ್ ಮಾಡಿರಿ. ಎಫ್ ಆಫ್ ಐ ಎಷ್ಟು ಬಂದ್ ನಮ್ಗ 20. ಹೌದಾ. XI ಅಂದ್ರೆ ಇದ್ರದ್ದು ಮಧ್ಯಬಿಂದು 2 ಮತ್ತು 6ರ ಮಧ್ಯಬಿಂದು ಏನಕ್ಕೈತಿ ಅನ್ನೋದನ್ನ ಕಂಡುಹಿಡಿಬೇಕು. 2 ಮತ್ತು 6ರ ಮಧ್ಯಬಿಂದು ಯಾವ ರೀತಿ ಕಂಡುಹಿಡಿತೀರಿ ನೀವು. 6ಕ್ಕೆ 2 ಕೂಡಿಸಿದ್ರ 8, 8ಕ್ಕೆ 2ರಲ್ಲೇ ಭಾಗಿಸ್ಬೇಕು. ಎಷ್ಟು ಬಂತ 4. 10ಕ್ಕೆ 6 ಕೂಡಿಸಿದ್ರ 16, 16ಕ್ಕೆ 2ರಲ್ಲೇ ಭಾಗಿಸಿದ್ರ 16 ಅಂದ್ರೆ 2 8ಲೆ 16, 16 ಬರೀರಿ. 14ಕ್ಕೆ 24, 14ಕ್ಕೆ 10 ಕೂಡಿಸಿರಿ 24, 24ಕ್ಕೆ 2ರಲ್ಲೇ ಭಾಗಿಸಿದ್ರ 12 2ಲೆ 24, ಅದಕ್ಕೆ 12 ಬರೀರಿ. 18ಕ್ಕ 14ನ್ನ ಕೂಡಿಸ್ರಿ. 18ಕ್ಕೆ 12 ಕೂಡಿಸಿದ್ರೆ ಎಷ್ಟು ಬರ್ತೈತಿ 32. 32ಕ್ಕ 2ರಲ್ಲೇ ಭಾಗಿಸಿದ್ರ 16, 16 2ಲೆ 32, ಹೌದ್ರಿ. 18ಕ್ಕ 22ನ್ನ ಕೂಡಿಸ್ರಿ. ಅದಕ್ಕೆ ಭಾಗಲೇ 2 ಮಾಡ್ರಿ. ಇದು 2ನ್ನು ಕೂಡಿಸ್ರಿ 40 ಬರ್ತೈತಿ. 40ಕ್ಕೆ 2ರಲ್ಲೇ ಭಾಗಿಸಿದ್ರೆ 20, ಅದನ್ನ ಇಲ್ಲಿ ಬರ್ಕೋರಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಇವೆರಡನ್ನು ಗುಣಿಸ್ಬೇಕು. 4 4ಲೆ 16, 8 8ಲೆ 64, 12 2ಲೆ 24, 16 1ಲೆ 16, ಆದ್ಮೇಲೆ 25ಲೆ 100. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಇದನ್ನಷ್ಟು ಕೂಡಿಸ್ಬೇಕು. ಅದನ್ನ ಇಲ್ಲೇ ಟೋಟಲ್ ಮಾಡಿ ಬರ್ಕೋರಿ. ಇದಾದ್ಮೇಲೆ ಸಿಗ್ಮಾ ಎಕ್ಸ್ ಬಾರ್ ಇಸ್ ಇಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸಿಗ್ಮಾ FI XI ಅಂದ್ರೆ ಎಷ್ಟೈತ್ರಿ 220 ಭಾಗ್ಲೆ 20. ಈ 0 ಕ್ಯಾನ್ಸಲ್ ಆತ್ರಿ. ಇಲ್ಲಿ ಉಳಿದ 22 ಭಾಗ್ಲೆ 11, 2 1ಲೆ 2, 11ಲೆ. ಹಂಗಂದ್ರೆ ಎಕ್ಸ್ ಬಾರ್ ಇಸ್ ಇಕ್ವಲ್ ಟು 11. ತಿಳಿತಲ್ರಿ. ಇದನ್ನ ಯಾವ ರೀತಿ ಮಾಡ್ಬೇಕಂತ ಇದನ್ನೊಂದು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಬಹುಲಕ ಮಾಡಕ್ ಈಸಿ ಇದ್ದವ್ರು ಬಹುಲಕನು ಮಾಡ್ಬಹುದು. ನನಗ ಅನ್ಸಿದ ಮಟ್ಟಿಗೆ ನಿಮ್ಗ ಈಸಿ ಅಂದ್ರ ಸರಾಸರಿ ಲೆಕ್ಕನ ಈಸಿ. ಸರಾಸರಿನ 100% ಮಾಡ್ಬರ್ರಿ. ಇಲ್ಲ ಮೇಡಮ್ ನನ್ಗೆ ಈಸಿ ಇದು ಬಹುಲಕ ಕಂಡು ಹಿಡಿಯೋರು ಈಸಿ ಅಂದ್ರ ಬಹುಲಕನ ಮಾಡ್ರಿ. ಇದನ್ನು ಕೇಳ್ತಾರ. ಎರಡೂನು ಅಥವಾ ಅಂತ ಕೇಳ್ತಾರ. ನಿಮ್ಗೆ ಯಾವ್ದ್ ಬೇಕು ಅದನ್ನ ಮಾಡ್ಬರ್ರಿ. ನೆಕ್ಸ್ಟ್ ನೋಡ್ರಿ ಇದನ್ನ ಏನ್ ಕೇಳಾರ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅಂದಾರ. ಹೌದಾ. ಬಹುಲಕನ ಕಂಡುಹಿಡಿಬೇಕಂದ್ರ ವರ್ಗಾಂತರ ಕೊಟ್ಟಿರ್ತಾರ, ಆವೃತ್ತಿ ಕೊಟ್ಟಿರ್ತಾರ. ನೀವಿಲ್ಲಿ CF ಅನ್ನ ಮಾಡ್ಕೋಬೇಕಿಲ್ಲ. 4ಕ್ಕೆ 4 ಹಂಗ ಬರ್ರಿ. 8ಕ್ಕೆ 4 ಕೂಡಿಸಿದ್ರೆ 12, 12ಕ್ಕೆ 2 ಕೂಡಿಸಿದ್ರೆ 14, 14ಕ್ಕೆ 5 ಕೂಡಿಸಿದ್ರೆ ಎಷ್ಟಕ್ಕೆ 14ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ 14ಕ್ಕೆ 5 ಕೂಡಿಸಿದ್ರೆ 19, 19ಕ್ಕೆ 1 ಕೂಡಿಸಿದ್ರೆ 20. ಅದನ್ನ ಇಲ್ಲಿ ಬರ್ಕೋಬೇಕು. ಆದ್ಮೇಲೆ n ಡಿವೈಡೆಡ್ ಬೈ 2 ಮಾಡ್ರಿ. 10 ಬರ್ತೈತಿ. ಹೌದಾ. n ಡಿವೈಡೆಡ್ ಬೈ 2 ಅಂದ್ರ 10 ಬರ್ತೈತಿ. ಆ 10ನ್ನ ನೋಡ್ರಿ ಇಲ್ಲಿ ಏನಕೈತಿ. ಆ 10 ಎಲ್ಲಿ ಬರ್ತೈತ್ರಿ ಇದ್ರೊಳಗ್ ಬರ್ತೈತಲ್ಲ 10. ಇಲ್ಲಿ 12 ಬಂದೈತಿ ನಮ್ಗ. ಹಂಗಂದ್ರ 10 ಈ ಇದ್ರೊಳಗ್ ಬರ್ತೈತಿ ಅಂದ್ರ ನಮ್ಗ ಎಫ್ ಆಫ್ 0 ಅಂದ್ರೆ ಇದು. ಎಫ್ ಆಫ್ 0 ಬೆಲೆ ಅಂದ್ರೆ ಇದು ಎಫ್ ಆಫ್ 0. ನೋಡ್ರಿ ಇಷ್ಟು ಈಸಿಯಾಗಿ ಹೇಳ್ಕೊಡ್ಲಿಕ್ಕತ್ತೇನ್ರಿ ನಿಮ್ಗ. ಫಸ್ಟ್ CF ಅನ್ನ ಬರ್ಕೋಬೇಕು. CF ಅಂದ್ರೆ ಇಲ್ಲಿ 4 ಇರ್ತೈತಿ. 4 ಬರ್ಕೋರಿ. 4ಕ್ಕೆ 8 ಕೂಡಿಸಿದ್ರೆ 12 ಅನ್ನ ಇಲ್ಲಿ ಬರ್ಕೋರಿ. 12ಕ್ಕೆ 4 ಕೂಡಿಸಿದ್ರ 12ಕ್ಕೆ 2 ಕೂಡಿಸಿದ್ರೆ 14 ಅದನ್ನ ಇಲ್ಲಿ ಬರ್ರಿ. 14ಕ್ಕೆ 4 ಕೂಡಿಸಿದ್ರೆ 19 ಅದನ್ನ ಇಲ್ಲಿ ಬರ್ಕೋರಿ. ಇದಾದ್ಮೇಲೆ 19ಕ್ಕೆ 1 ಕೂಡಿಸಿದ್ರೆ 20 ಬರ್ಕೋರಿ. ಟೋಟಲ್ ಇದು n ಅಂದ್ರೆ ಎಷ್ಟು ಬಂತು ನಮ್ಗ 20. 20ಕ್ಕೆ ಭಾಗಲೇ 2ನ್ನ ಮಾಡ್ರಿ. 10 ಬಂತು. ಆ 10 ಎಲ್ಲಿ ಬರ್ತೈತಿ. ಇಲ್ಲಿ 4 ಐತಿ, 12 ಐತಿ, ಇಲ್ಲಿ 14 ಐತಿ. ಹಂಗಂದ್ರ ನಮ್ಗೆ 10 ಎಲ್ಲಿ ಬರ್ತೈತ್ರಿ ಈ 12ರ ಜಾಗದಾಗ ಬರ್ತೈತಲ್ಲ. ಇದನ್ನ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದು ಏನ್ ಇರ್ತೈತಲ್ಲ ಎಫ್ ಆಫ್ ನಾಟ್ ಅಂದ್ರ ಇದು. ಎಫ್ ಆಫ್ 0 ಅಂದ್ರೆ ಇದು ತಿಳಿತ್ರಿ. F1 ಅಂದ್ರ 8. ಇದು F1, ಇದು F1 ತಿಳಿತ್ರಿ. ಇದು F1 ಇದು ಏನಿರ್ತಲ್ಲ ಇದು F1 ತಿಳಿತ್ರಿ. F2 ಅಂದ್ರ ಇದು ಏನಿದಿರ್ತಲ್ಲ ಇದು F2. ಇದಾದ್ಮೇಲೆ H ಅಂದ್ರೆ ನಿಮ್ಗೆ ಗೊತ್ತೈತಿ. ವರ್ಗಾಂತರ ಗಾತ್ರ 15ರಿಂದ 10 ತನ ಎಷ್ಟು ವರ್ಗಾಂತರ ಗಾತ್ರ ಐತ್ರಿ ನಮ್ಗ 10. 15ಕ್ಕೆ 10 ಕೂಡಿಸ್ರಿ 20. 20ಕ್ಕೆ ಭಾಗಲೇ 2 ಮಾಡಿದ್ರೆ ಎಷ್ಟು ಬರ್ತೈತೆ ನಮ್ಗ 10. ಹೌದ್ರಿ. ತಿಳಿತೆ. L ಅಂದ್ರೆ ಎಷ್ಟೈತಿ ನಮ್ಗಿಲ್ಲೇ ಇದು L ಬೆಲೆ. ಇದು ಕೆಳಮಿತಿ ಏನ್ ಇರ್ತೈತಲ್ಲ ಇದು L ತಿಳಿತ್ರಿ. ಎಲ್ಲಾನು ಇಷ್ಟ ಡೀಟೇಲ್ ಆಗಿ ಹೇಳ್ಕೊಟ್ಟೇನ್ರಿ. ಸ್ಲೋಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಲೆವೆಲ್ ಹೇಳ್ಕೊಟ್ಟೇನಿ. ಇಷ್ಟಾದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂದ್ರೆ ಹೇಳ್ರಿ. ನಿಮ್ಗೆ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಡ್ತೇನ್ರಿ. ನೆಕ್ಸ್ಟ್ ಬಹುಲಕ ಸೂತ್ರ ಇದು F0 ಎಲ್ಲ ಬರೆದು ಹೇಳ್ಕೊಟ್ಟಿನಿ. ಇದಾದ್ಮೇಲೆ ಬಹುಲಕ ಸೂತ್ರ ಏನ್ರಿ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಈ ಫಾರ್ಮುಲಾದೊಳಗೆ ಪ್ರತಿಯೊಂದು ಬೆಲೆಯನ್ನ ಆದೇಶಿಸ್ರಿ. L ಅಂದ್ರೆ ಎಷ್ಟು 15 ಪ್ಲಸ್ F1 ಅಂದ್ರೆ 8 ಮೈನಸ್ F0 ಅಂದ್ರೆ 4 ಇಟ್ಸ್ ಡಿವೈಡೆಡ್ ಬೈ 2 ಇಂಟು F1 ಅಂದ್ರೆ 8 ಮೈನಸ್ F0 ಅಂದ್ರೆ 4. F2 ಅಂದ್ರೆ ಎಷ್ಟೈತಿ 2 ಇಟ್ಸ್ ಇಂಟು ಎಷ್ಟೈತಿಲ್ಲ 10. ಇದ್ರ ನೆಕ್ಸ್ಟ್ ಅಪ್ಪ 15 ಹಂಗ ಬರೀರಿ. 8ರಾಗ 4 ಕಳೆದ್ರೆ ನೋಡ್ರಿ 8ರಾಗ 4 ಕಳೆದ್ರೆ 4. ಇಲ್ಲಿ ಇಂಟು 10 ಐತಲ್ಲ ಆ 10 ಇಲ್ಲಿ ಬರ್ಕೋರಿ. ಭಾಗಲೇ 8 2ಲೆ 16 ಬರ್ಕೋರಿ. 8 2ಲೆ 16. 4ಕ್ಕೆ 2 ಕೂಡಿಸಿದ್ರೆ 6. 6 ಮೈನಸ್ 6 ಮೈನಸ್ ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆನೇ ಇಡ್ಬೇಕು. 4ಕ್ಕೆ 2 ಕೂಡಿಸಿದ್ರೆ 6 ಮೈನಸ್ 6 ಇಲ್ಲಿ ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 15ಕ್ಕೆ 15 ಹಂಗ ಬರೀರಿ. 10 ನೋಡ್ರಿ 4 ಇಂಟು 10 ಹಂಗ ಬರ್ಕೋರಿ. 16ರಾಗ 6 ಕಳೆದ್ರೆ ಎಷ್ಟ್ರಿ 10. ಆ 10 ಇಲ್ಲಿ ಬರೀರಿ.
ನೆಕ್ಸ್ಟ್ ಸ್ಟೆಪ್ ಒಳಗ ಈ 10 ಕ್ಯಾನ್ಸಲ್ ಆಕವು. 15ಕ್ಕೆ 15 ಹಂಗ ಬರೀರಿ, ಪ್ಲಸ್ 4ಕ್ಕೆ 4 ಹಂಗ ಬರೀರಿ. 15ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ? 19. ತಿಳಿತ್ರಿ ಇದು ನಿಮ್ಗ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 29th ಕ್ವಶನ್ ಏನ್ ಕೇಳಾರಿ? ಒಂದು ಆಯತಾಕಾರದ ಆಟದ ಮೈದಾನದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ ಮತ್ತು ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಆಟದ ಮೈದಾನದ ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ ಅಂದಾರ. ಹೌದಾ? ಇದೊಂದು ಆಯತಾಕಾರದ ಆಟದ ಮೈದಾನ ಐತಿ. ಅದ್ರದ್ದು ಚಿಕ್ಕ ಬಾಹು, ಅತ್ಯಂತ ಚಿಕ್ಕ ಬಾಹು ನೋಡ್ರಿ. ಅದ್ರದ್ದು ಅತ್ಯಂತ ಚಿಕ್ಕ ಬಾಹು ಅಂದ್ರೆ ಇದನ್ನ ನಾವು ಎಕ್ಸ್ ಅಂತ ತಗೊಂಡನಂತ. ಚಿಕ್ಕ ಬಾಹು ನೋಡ್ರಿ, ಅದರದ ಚಿಕ್ಕ ಬಾಹುಗಿಂತ 60 ಮೀಟರ್ 60 ಏನೈತಿ ಹೆಚ್ಚೈತೆ. 60 ಹೆಚ್ಚು ಅಂತ ಕೊಟ್ಟಾರಂದ್ರೆ ಎಕ್ಸ್ ಪ್ಲಸ್ 60 ಬರಿಬೇಕು. ಕಡಿಮೆ ಅಂತ ಕೊಟ್ರ ಎಕ್ಸ್ ಮೈನಸ್ 60 ಅಂತ ಬರಿಬೇಕು. ತಿಳಿತ್ರಿ? ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದೆ. ಇದು ದೊಡ್ಡ ಬಾಹು ಏನೈತಿ, ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚು ಅಂದ್ರೆ ಎಕ್ಸ್ ಪ್ಲಸ್ 30 ಬರ್ಕೋಬೇಕು. ತಿಳಿತ್ರಿ ಇದ್ ನಿಮ್ಗ? ಅಂದ್ರ ಚಿಕ್ಕ ಬಾಹು ಈಸ್ ಈಕ್ವಲ್ ಟು BC ಈಸ್ ಈಕ್ವಲ್ ಟು ಎಕ್ಸ್ ಆಗಿರ್ಲಿ ಅಂತ ಬರ್ಕೋಬೇಕು. ಕರ್ಣವು ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ ಅಂದ್ರ ಕರ್ಣ AC ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 60. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗೈತೆ ಅಂದ್ರ AB ಈಸ್ ಈಕ್ವಲ್ ಟು ಎಷ್ಟು ಬಂತ ನಮ್ಗ? ಎಕ್ಸ್ ಪ್ಲಸ್ 30. ಹೌದಾ? ಯಾವಾಗ ಒಂದ ಲಂಬಕೋನ ತ್ರಿಭುಜವನ್ನ ತಗೊಂಡ್ರ ಅದ್ರೊಳಗ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಿರ್ತೈತಿ? ಸಮನಾಗಿರ್ತೈತಿ. ಹಂಗಂದ್ರ ಎಕ್ಸ್ ಪ್ಲಸ್ 60 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ AC ಅಂದ್ರೆ ಎಷ್ಟು? ಎಕ್ಸ್ ಪ್ಲಸ್ 60. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಬರ್ರಿ. ಪ್ಲಸ್ AB ಅಂದ್ರೆ ಏನು? ಎಕ್ಸ್ ಪ್ಲಸ್ 30 ಇಟ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದೊಳಗೆ ಬಿಡಿಸ್ಕೋರಿ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದ್ರ 60 A ಸ್ಕ್ವೇರ್ ಪ್ಲಸ್ 2AB 2A ಅಂದ್ರೆ ಎಕ್ಸ್ ಇಂಟು B ಅಂದ್ರೆ 60. 62 ಎಷ್ಟ್ರಿ? 120 ಎಕ್ಸ್. ನೆಕ್ಸ್ಟ್ B ಸ್ಕ್ವೇರ್ ಅಂದ್ರೆ 60 ಸ್ಕ್ವೇರ್. 60 60 6 36 60 ಅಂದ್ರೆ 0 2 0 ಬರ್ತಾವು. ಹಂಗಂದ್ರ 6 36 ಮತ್ತೆ 2 0 ಅಂದ್ರೆ 3600. ತಿಳಿತ್ರಿ? ಇಲ್ಲಿ ಇಸ್ ಈಕ್ವಲ್ ಟು ಇದನ್ನು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಬಿಡಿಸ್ಕೋರಿ. ಇದನ್ನ ಏನಾಕೈತಿ? A ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2AB ಅಂದ್ರೆ 32 60 ಎಕ್ಸ್ ಪ್ಲಸ್ C ಸ್ಕ್ವೇರ್. B ಸ್ಕ್ವೇರ್ ಅಂದ್ರೆ ಎಷ್ಟಿತ್ಲ? 30 ಸ್ಕ್ವೇರ್ ಅಂದ್ರೆ 3 3 900 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಸ್ಟೆಪ್ ತಿಳಿತ್ರಿ ನಿಮ್ಗೆಲ್ಲಾರ್ಗುನು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಎಕ್ಸ್ ಸ್ಕ್ವೇರ್ ಪ್ಲಸ್ 120x ಪ್ಲಸ್ 3600 ಹಂಗ ಬರೀರಿ. ಇಲ್ಲಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನ್ರಿ? 2x ಸ್ಕ್ವೇರ್ ಪ್ಲಸ್ 60x ಪ್ಲಸ್ 900. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ನಾನು ಈ 2x ಸ್ಕ್ವೇರ್ ಹೆಂಗೈತೆ ಹಂಗ ಬರೀತೀನಿ. ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಹಂಗ ಬರೀತೀನಿ. ಮೈನಸ್ 120x ಪ್ಲಸ್ 120x ಈ ಕಡೆ ಬಂದ್ರ ಮೈನಸ್ 120x ಪ್ಲಸ್ 900 ಹೆಂಗೈತೆ ಹಂಗ ಬರೀತೀನಿ. ಈ ಪ್ಲಸ್ 3600 ಈ ಕಡೆ ಬಂದ್ರ ಮೈನಸ್ 3600 ಈಸ್ ಈಕ್ವಲ್ ಟು 0. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಮೈನಸ್ 120x ಅಂದ್ರ ಮೈನಸ್ 60x. ನೋಡ್ರಿ ಪ್ಲಸ್ ಮೈನಸ್ ಬಂದ್ರ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ಬೇಕು. ಅದನ್ನ ನಿಮ್ ಮೈಂಡ್ ಒಳಗ ಇರ್ಬೇಕ್ರಿ. 120 ಒಳಗ 60 ಮೈನಸ್ ಮಾಡಿದ್ರೆ 60 ಬಂತು. ದೊಡ್ಡ ಸಂಖ್ಯೆ ಚಿಹ್ನೆ, ದೊಡ್ಡ ಸಂಖ್ಯೆ ಅದು 120 ಅದ್ರಿಂದ ಮೈನಸ್ ಐತೆ ಅಂದ್ರ ಮೈನಸ್ 60x. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ 3600 ಒಳಗ 900ನ ಕಳೀರಿ. 2700 ಬರ್ತೈತಿ. ಅದರ ದೊಡ್ಡ ಸಂಖ್ಯೆ ಯಾವ್ದು? 3600. ದೊಡ್ಡ ಸಂಖ್ಯೆ ಚಿಹ್ನೆ ಇಟ್ರ ಮೈನಸ್ 2700. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಈ ಏನಿದು 2700 ಇಂಟು 1 ಅಂದ್ರೆ 2700 ಎಕ್ಸ್ ಸ್ಕ್ವೇರ್ ಆಕೈತಿ. ಹೌದ್ರಾ? 2700 ಹೌದ್ರಿ? ಈ 2700ನ ಬಿಡಿಸ್ಕೋರಿ. ಈ ಎರಡು ಯಾಮ್ಗೆಗದಾವು? 9 3 27. ಹೌದಾ? 9 3 27. ಇಲ್ಲಿ 2 0 ಅದಾವ ಅಂದ್ರೆ ಇದಕ್ಕೊಂದ್ 0 ಕೊಡ್ತೀನಿ, ಇದಕ್ಕೊಂದ್ 0 ಕೊಡ್ತೀನಿ. 90 ಮತ್ತು 30. 90ರಾಗ 30 ಕಳೆದ್ರೆ ಎಷ್ಟು? ನಡಕಿನ ಸಂಖ್ಯೆ ನಮ್ಗೆ 60 ಬಂತಿಲ್ರಿ. ಅದಕ್ಕ ಎಕ್ಸ್ ಸ್ಕ್ವೇರ್ ಇಲ್ಲ 90 ಇರೋ ಜಾಗದಾಗ ಮೈನಸ್ 90x ಪ್ಲಸ್ 30x ಬರ್ದ ಮೈನಸ್ 2700ನ ಹಂಗ ಬರ್ರಿ. ತಿಳಿತ್ರಿ ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ಎರಡನ್ನ ಒಂದ್ ಗುಂಪು ಮಾಡ್ಕೋರಿ, ಈ ಎರಡನ್ನ ಒಂದ್ ಗುಂಪು ಮಾಡ್ಕೋರಿ. ಇದ್ರೊಳಗೆ ಏನ್ ಕಾಮನ್ ಐತ್ರಿ? ಎಕ್ಸ್ ಕಾಮನ್ ತೆಗೆದ್ರಿ. ಇಲ್ಲಿ ಏನ್ ಉಳಿತು? ಇನ್ನೊಂದ್ ಎಕ್ಸ್ ಉಳಿತು ಮೈನಸ್ 90. ಯಾಕಂದ್ರೆ ಆಲ್ರೆಡಿ ಎಕ್ಸ್ ನಾವು ಕಾಮನ್ ತೆಗೆದ್ಬಿಟ್ಟೇವಿ. ಇಲ್ಲಿ ಪ್ಲಸ್ ಪ್ಲಸ್ ಹಂಗ ಬರೀರಿ. ಇಲ್ಲಿ 30ನ್ನ ಕಾಮನ್ ತೆಗಿರಿ. ಇಲ್ಲಿ ಉಳಿದಿದ್ದಿ ಅಂದ್ರೆ ಬ್ರಾಕೆಟ್ ಒಳಗೆ ಎಕ್ಸ್ ಬರೀರಿ ಮೈನಸ್ 3 9 27 ಅಂದ್ರೆ 9. ಇದು 2 0ದ 1 0 ಇಲ್ಲ ಐತಂದ್ರೆ ಇನ್ನೊಂದ್ 0 ಇಲ್ಲಿ ಕೊಡ್ಬೇಕು. is equal to 0. ಒಮ್ಮೆ x minus 90 is equal to 0 ಅಥವಾ x plus 30 is equal to 0. x equal to ಏನಕ್ಕೈತಿ? ಮೈನಸ್ 90 ಕಡೆ ಬಂದ್ರ ಪ್ಲಸ್ 90, x equal to ಪ್ಲಸ್ 30 ಕಡೆ ಬಂದ್ರ ಮೈನಸ್ 30. ಯಾವಾಗನು ಈ ತರ ನಾವು ಲೆಕ್ಕ ಮಾಡ್ಬೇಕಂದ್ರ ಮೈನಸ್ ಬಂದಿದ್ದನ್ನ ತಗೋಬಾರ್ದು, ಪ್ಲಸ್ ಬಂದಿದ್ದನ್ನ ಒಂದನ್ನ
ಆಯ್ಕೆ ಮಾಡ್ಕೋಬೇಕಾ. ಹಂಗಂದ್ರ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮ್ಗ 90 ಮೀಟರ್. ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 30 ಅಂದ್ರ 90 ಪ್ಲಸ್ 30 ಅಂದ್ರ 120 ಮೀಟರ್. ಕರ್ಣ ಎ ಸಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 60 ಅಂದ್ರ 90 ಪ್ಲಸ್ 60 ಅಂದ್ರ 120 ಮೀಟರ್. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು ನಿಮ್ಗ. ನೆಕ್ಸ್ಟ್ ಕ್ವಶನ್, ಶೃಂಗಗಳು ಎ -5 -1 ಬಿ 3 -5 ಸಿ 5 2 ಆಗಿರುವ ತ್ರಿಭುಜದ ವಿಸ್ತೀರ್ಣ ನಿಮ್ ಸಿಲೆಬಸ್ ಇಲ್ರಿ, ಅದಕ್ಕೆ ಈ ಕ್ವಶನ್ ಮಾಡೋಣಂತ. ಯಾಕಂದ್ರೆ ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್, ಲಾಸ್ಟ್ ಇಯರ್ 2024 ಒಳಗೆ ಐತೆ, ನಿಮ್ಗ ಸಿಲೆಬಸ್ ಒಳಗೆ ಇತ್ರಿ, ಈ ಸಲ ಇಲ್ಲ. ನೆಕ್ಸ್ಟ್ ಇದನ್ನ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಎ ಆಫ್ -1 -2 ಬಿ ಆಫ್ 1, 0 ಸಿ ಆಫ್ -1 2 ಮತ್ತು ಡಿ ಆಫ್ -3 0 ಒಂದು ಚೌಕದ ಶೃಂಗಗಳಾಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಎಸಿ ಮತ್ತು ಬಿಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ. ಹಾಗಾದರೆ ಕರ್ಣಗಳ ಉದ್ದವನ್ನು ಹಾಗೂ ಓ ಬಿಂದುವಿನ ನಿರ್ದೇಶಾಂಕಗಳನ್ನ ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಫಸ್ಟ್ ಇದನ್ನ ಪ್ರತಿಯೊಂದನ್ನ ಇದನ್ನ ಬರ್ಕೋರಿ, ಏನೇನ್ ಬೆಲೆ ಕೊಟ್ಟಾರಲ್ಲ ಅದನ್ನ ಇಲ್ಲಿ ನೋಡ್ರಿ. ಏನು ಎ ಆಫ್ -1, -2 ಹೌದಾ, ಎ ಆಫ್ -1, -2 ಬಿ ಆಫ್ 1, 0 ಸಿ ಆಫ್ -1 2 ಡಿ ಆಫ್ -3 0 ಬರ್ಕೋರಿ. ಕರ್ಣ ಎಸಿ ಯ ಉದ್ದ ಕಂಡುಹಿಡಿಬೇಕು. ಕರ್ಣ ಎಸಿ ಹೌದಾ, ಈ ಎಸಿ ಉದ್ದ ಕಂಡುಹಿಡಿಬೇಕಂದ್ರ ಎರಡು ಬಿಂದು ಇದು ಕಂಡಿರ್ತಕ್ಕಂಥ ಸೂತ್ರ ಏನ್ರಿ ನಮ್ಗ, √(x2 - x1 whole square plus y2 - y1 whole square). ಇಲ್ಲಿ x2 ಅಂದ್ರೆ x1 ಅಂದ್ರೆ ಏನ್ ತಗೊಂಡ ನಾವು -1, x1 ಅಂದ್ರ -1 ತಗೊಂಡನ, x2 ಅಂದ್ರ -1, y1 ಅಂದ್ರ -2, ನೆಕ್ಸ್ಟ್ y2 ಅಂದ್ರ 2. ತಿಳಿತ್ರಿ ಇದ ಇಲ್ಲೆಲ್ಲ ಬರ್ದೇನ್ ನೋಡ್ರಿ. ಅದನ್ನ ಇದ್ರೊಳಗ ಬೆಲೆ ತುಂಬ್ರಿ. x2 ಅಂದ್ರ -1, ಮೈನಸ್ ಐತಿ ಮೈನಸ್ ಬರೀರಿ. x1 ಅಂದ್ರ -1 ಇಟ್ಸ್ ಹೋಲ್ ಸ್ಕ್ವೇರ್ ಐತಿ, ಹೋಲ್ ಸ್ಕ್ವೇರ್ ಬರೀರಿ. ಪ್ಲಸ್ y2 ಅಂದ್ರ 2, ಇಲ್ಲಿ ಮೈನಸ್ ಐತಿ ಮೈನಸ್ ಬರೀರಿ. y1 ಅಂದ್ರ -2 ಇಟ್ಸ್ ಹೋಲ್ ಸ್ಕ್ವೇರ್. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ -1 ಹಂಗ ಬರೀರಿ. ಮೈನಸ್ ಇಂಟು ಮೈನಸ್ ಇಲ್ಲಿ ಏನಕೈತಿ +1 ಇಟ್ಸ್ ಹೋಲ್ ಸ್ಕ್ವೇರ್. ಪ್ಲಸ್ 2 ಹಂಗ ಬರೀರಿ. ಮೈನಸ್ ಇಂಟು ಮೈನಸ್ +2 ಹೋಲ್ ಸ್ಕ್ವೇರ್. -1 +1 ಅಂದ್ರ 1 1 ಕಳ್ದ್ರ 0 0 ಸ್ಕ್ವೇರ್. ಪ್ಲಸ್ 2 2 2ಕ್ಕ 2 ಕೂಡಿಸಿದ್ರೆ 4 4 ಸ್ಕ್ವೇರ್. ಇಲ್ಲಿ 4 ಸ್ಕ್ವೇರ್ ಅಂದ್ರೆ 4 4 16, 16 ವರ್ಗ ಎಷ್ಟು 4 4 ಮಾನಗಳು. ಇದು ಕರ್ಣ ಎಸಿ ನ ಉದ್ದ. ಇದಾದ್ಮೇಲೆ ಕರ್ಣ ಬಿಡಿ ಯ ಉದ್ದ ಏನ್ ಮಾಡ್ಬೇಕ್ರಿ. ಈ ಕರ್ಣ ಬಿಡಿ ಉದ್ದ ಒಳಗ ಇಲ್ಲಿ ನಾವು x1 ಅಂದ್ರ -3 ಇದು x1 ತಗೊಳೋಣ. ಇದು x2 ಅಂದ್ರ 1, y1 ಅಂದ್ರ 0, y2 ಅಂದ್ರ ಏನ್ ತಗೊಳನ್ರಿ 0. ತಿಳಿತ್ರಿ. ಇಲ್ಲಿ ನಾವು ಪ್ರತಿಯೊಂದು ಬೆಲೆನ ತುಂಬ್ರಿ. √(x2 - x1 ಅಂದ್ರ 1 -3 ಹೋಲ್ ಸ್ಕ್ವೇರ್ ಪ್ಲಸ್ 0 - 0 ಹೋಲ್ ಸ್ಕ್ವೇರ್. ಇಲ್ಲಿ 1 ಮೈನಸ್ ಇಂಟು ಮೈನಸ್ +3 ಹೋಲ್ ಸ್ಕ್ವೇರ್. 0 - 0 ಅಂದ್ರ 0 ಸ್ಕ್ವೇರ್. ಇದಾದ್ಮೇಲೆ 3 + 1 ಅಂದ್ರ 4 ಸ್ಕ್ವೇರ್ ಪ್ಲಸ್ 0 ನೋಡ್ರಿ. 4 4 ಎಷ್ಟಾಯ್ತು 16, 16 ವರ್ಗ ಅಂದ್ರೆ ಎಷ್ಟು 4 ಮಾನಗಳು. ಇದು ಕರ್ಣ ಬಿಡಿ ಯ ಉದ್ದ ಆತು. ಹೌದ್ರಿ. ಇದ್ರ ನೆಕ್ಸ್ಟ್ ಓ ಬಿಂದುವಿನ ನಿರ್ದೇಶಾಂಕಗಳಂದ್ರ ಎಸಿ ಯ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳಂದ್ರ ಸೂತ್ರ ಏನ್ರಿ, x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. x1 ಅಂದ್ರ -1, y1 x2 ಅಂದ್ರ -1 ಭಾಗ್ಲೆ 2. ಇಟ್ಸ್ y1 ಅಂದ್ರ -2 ಪ್ಲಸ್ y2 ಅಂದ್ರ 2 ಭಾಗ್ಲೆ 2. ನೆಕ್ಸ್ಟ್ -1ಕ್ಕೆ -1 ಹಂಗ ಬರ್ರಿ. ಪ್ಲಸ್ ಇಂಟು ಮೈನಸ್ -1 ಭಾಗ್ಲೆ 2. 2 +2 -2 ಅಂದ್ರೆ 0, 2 2 ಕದ 0 ಡಿವೈಡೆಡ್ ಬೈ 2. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ -1 ಅಂದ್ರ -2 ಡಿವೈಡೆಡ್ ಬೈ 2, 0. 2 1 2, 2 1 2 ಅಂದ್ರೆ ಇಲ್ಲಿ -1, 0 ನೋಡ್ರಿ. -1 ದಾಗ ಲಕ್ಷ ಕೊಟ್ಟು ಬರ್ಬೇಕು. ಇಲ್ಲಿ ಮೈನಸ್ ನೀವು ಬರೀಲಿಲ್ಲ 1, 0 ಬರ್ದ್ರೆ ನಿಮ್ದು ಆನ್ಸರ್ ಏನಕ್ಕೈತಿ ರಾಂಗ್ ಆಕೈತ್ರಿ. ತಿಳಿತ್ರಿ ಇದು. ನೆಕ್ಸ್ಟ್ ಕ್ವಶನ್, x² + px + q = 0 ಸಮೀಕರಣದ ಒಂದು ಮೂಲವು ಮತ್ತೊಂದು ಮೂಲದ 4ರಷ್ಟಿದೆ. 4p² - 25q = 0 ಅಂತ ಸಾಧಿಸ್ಬೇಕ್ರಿ. ಹೌದಾ. ಕೊಟ್ಟಿರೋದೇನ್ರಿ ನಮ್ಗ x² + px + q = 0. ಇದ್ರೊಳಗೆ a ಅಂದ್ರೆ ಎಷ್ಟೈತಿ 1. ಹೌದಾ. a ಅಂದ್ರೆ ಏನಿಲ್ಲ ಅಂದ್ರೆ 1 ಇರ್ತೈತಿ. b ಅಂದ್ರ p, c ಅಂದ್ರ q. ಹೌದಾ. m ಮತ್ತೆ n ಗಳು ಏನಿದು ಸಮೀಕರಣದ ಮೂಲಗಳಂತ ತಗೊಂಡ್ರ m = 4n. ಒಂದು ಮೂಲವು ಮತ್ತೊಂದು ಮೂಲದ 4ರಷ್ಟಿದೆ. 4ರಷ್ಟು ಅಂದ್ರ 4n ಬರ್ಕೋಬೇಕು. 5ರಷ್ಟು ಅಂದ್ರ 5n. ತಿಳಿತ್ರಿ. ಹಂಗಂದ್ರ ಮೂಲಗಳ ಮೊತ್ತ ಅಂದ್ರ m + n = -b/a. m ಅಂದ್ರೆ ಏನು 4n + n = -p ಡಿವೈಡೆಡ್ ಬೈ 1. 4 + 1 ಅಂದ್ರ 5n = -p. n ಏನಕೈತಿ -p. ಇದು ಇಲ್ಲಿ ಗುಣಾಕಾರ ಈ ಕಡೆ ಬಂದ್ರೆ ಏನಕೈತ್ರಿ ಭಾಗಾಕಾರ ಅಂದ್ರ -p ಡಿವೈಡೆಡ್ ಬೈ 5. ಹೌದ್ರಿ.
ನೆಕ್ಸ್ಟ್ ನೆಕ್ಸ್ಟ್ ಯಾವ ರೀತಿ ಮೂಲಗಳ ಗುಣಲಬ್ಧ ಅಂದ್ರೆ m ಇಂಟು n ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. m ಅಂದ್ರೆ 4n ಇಂಟು n ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 1. ಸಿ ಬೆಲೆ ಎಷ್ಟು ಕ್ಯೂ ಡಿವೈಡೆಡ್ ಬೈ ಎ ಅಂದ್ರೆ 1. ಹಂಗಂದ್ರೆ 4n ಇಂಟು n ಅಂದ್ರೆ 4n² ಇಸ್ ಈಕ್ವಲ್ ಟು ಕ್ಯೂ. ಇದನ್ನ 2 ಅಂತ ತಗೋರಿ. ಈಗ ನಾವು ಒಂದ್ರೊಳಗೆ ಎರಡನ್ನ ಆದೇಶಿಸಬೇಕು. ಒಂದಂದ್ರೆ ಏನೈತಿ ನಮ್ಗ ಒಂದ್ರೆ ಏನೈತಿ n ಇಸ್ ಈಕ್ವಲ್ ಟು ಮೈನಸ್ ಪಿ ಡಿವೈಡೆಡ್ ಬೈ 5 ಒಳಗ ಇಲ್ಲಿ n ಇದ್ದಲ್ಲೇ ಮೈನಸ್ ಪಿ ಡಿವೈಡೆಡ್ ಬೈ 5 ಹಾಕ್ರಿ. 4 ಇಂಟು n ಅಂದ್ರೆ ಮೈನಸ್ ಪಿ ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ. ಹಂಗಂದ್ರ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ 5 5 25 ಇಸ್ ಈಕ್ವಲ್ ಟು ಕ್ಯೂ. ಹಂಗಂದ್ರ 4 ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಕ್ಯೂ. ಇಲ್ಲಿ ಭಾಗಾಕಾರ ಈ ಕಡೆ ಬಂದ್ರೆ ಏನಕ್ಕೈತಿ ಗುಣಾಕಾರ. ಹೌದಾ? 4 ಪಿ ಸ್ಕ್ವೇರ್ ಪ್ಲಸ್ 25 ಕ್ಯೂ ಈ ಕಡೆ ಬಂದ್ರ ಮೈನಸ್ 25 ಕ್ಯೂ. ಇದನ್ನ ನಾವು ಸಾಧನೆ ಮಾಡ್ಬೇಕಿತ್ರಿ. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಒಂದು ಮೋಟಾರು ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದ್ರೆ ಪ್ರವಾಹದ ಜವವನ್ನ ಕಂಡುಹಿಡಿಬೇಕು. ಅಥವಾ ಇದು ಕ್ವಶನ್ ಅಂತೂ ಬಹಳ ಇಂಪಾರ್ಟೆಂಟ್ ರೀ. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವರ್ಷಗಳೊಳಗ ಮತ್ತ 5 ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ಹೃತ್ಕ್ರಮಗಳ ಮೊತ್ತ ಎಷ್ಟು ಕೊಟ್ಟಾರಿ? 1/2 ಆದರೆ ಅವನ ಈಗಿನ ವಯಸ್ಸನ್ನ ಕಂಡುಹಿಡಿಬೇಕ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಯಾವ ರೀತಿ ಮಾಡ್ಬೇಕು? ಪ್ರವಾಹದ ಜವ ಎಷ್ಟು ಕೊಟ್ಟಾರಿ? x ಕಿಲೋಮೀಟರ್ ಪರ್ ಅವರ್ ಆಗಿರ್ಲಿ ಅಂತ ತಗೋಬೇಕು. ಪ್ರವಾಹದ ವಿರುದ್ಧ ದೋಣಿಯ ಜವ x 11 ಮೈನಸ್ x ಕಿಲೋಮೀಟರ್ ಅಂತ ತಗೋರಿ ಪರ್ ಅವರ್. ಪ್ರವಾಹದ ದಿಕ್ಕಿನೊಳಗ ಅಂದ್ರೆ ಏನ್ ತಗೋಬೇಕು? 11 ಪ್ಲಸ್ x ಕಿಲೋಮೀಟರ್ ತಗೋಬೇಕು. ಸಮಯ ಎಷ್ಟು ಕೊಟ್ಟಾರಿ? 2 ಗಂಟೆ 45 ನಿಮಿಷ ಕೊಟ್ಟಾರ. 2 ಗಂಟೆ 45 ನಿಮಿಷ ಅಂದ್ರೆ 2 ಪ್ಲಸ್ 45 ಬಾಗ್ಲೆ 60 ಮಾಡ್ಕೋರಿ. ಇವೆರಡು ಕ್ಯಾನ್ಸಲ್ ಮಾಡಿದ್ರೆ 3/4 ಆಕೈತಿ. 2 ಪ್ಲಸ್ ಮಾಡಿದ್ರೆ 11/4 ಗಂಟೆ ಆಕೈತಿ. ಹಂಗಂದ್ರ ದೂರ ಎಷ್ಟು ಐತ್ರಿ ನಮ್ಗ? 12 ಕಿಲೋಮೀಟರ್. ಹೌದಾ? ಪ್ರಶ್ನೆ ಪ್ರಕಾರ ಏನಕ್ಕೈತ್ರಿ? 12 ಡಿವೈಡೆಡ್ ಬೈ 11 ಮೈನಸ್ ಎಕ್ಸ್ ಪ್ಲಸ್ 12 ಡಿವೈಡೆಡ್ ಬೈ 11 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಹಂಗಂದ್ರ ನಮ್ಗೆ ಏನ್ ಗೊತ್ತೈತ್ರಿ? ಕಾಲ ಈಸ್ ಈಕ್ವಲ್ ಟು ದೂರ ಬಾಗ್ಲಿ ಜವ. ಇದ್ರದ ಲಸಾ ತೆಗಿರಿ. ಇವಾಗ ಲಸಾ ತೆಗೆದ್ರಲ್ಲಿ ಏನ್ ಮತ್ತೆ 11 ಮೈನಸ್ ಎಕ್ಸ್ ಇಂಟು 11 ಪ್ಲಸ್ ಎಕ್ಸ್. ಹೌದಾ? ಇಲ್ಲೇ 12 ಐತಿ. 11 ಮೈನಸ್ ಎಕ್ಸ್ ಐತಂದ್ರೆ ಈ 11 ಪ್ಲಸ್ ಎಕ್ಸ್ ಇರ್ಲಿ ಇಲ್ಲಿ ಗುಣಿಸ್ರಿ. ಹಂಗಂದ್ರ 12 ಇಂಟು 11 ಪ್ಲಸ್ ಎಕ್ಸ್ ಇಲ್ಲಿ ಪ್ಲಸ್ ಈ 11 ಪ್ಲಸ್ ಎಕ್ಸ್ ಇಲ್ಲಿ ಐತಂದ್ರ ಈ 11 ಮೈನಸ್ ಎಕ್ಸ್ ಇರ್ಲಿ ಇದು ಗುಣಿಸ್ರಿ. ಅದಕ್ಕೆ ಇಲ್ಲಿ 12 ಇಂಟು 11 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ? 12ಕ್ಕೆ 11 ಗುಣಿಸಿರ 132 ಪ್ಲಸ್ 12x ಪ್ಲಸ್ 12ಕ್ಕೆ 11 ಗುಣಿಸಿದ್ರೆ 132 ಪ್ಲಸ್ ಇಂಟು ಮೈನಸ್ ಮೈನಸ್ 12 12x. ಈ 12x ಕ್ಯಾನ್ಸಲ್ ಆತು. ಈ ಡಿನಾಮಿನೇಟರ್ ಒಳಗೆ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದೊಳಗೆ ಐತಂದ್ರೆ ಇದೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂದ್ರೆ 11 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ 132ಕ್ಕೆ 132 ಕೊಡ್ಸಿದ್ರೆ 264 ಭಾಗಲೆ 11 11 120 ಬರೀರಿ. ಇಲ್ಲಿ x ಸ್ಕ್ವೇರ್ ಐತಿ x ಸ್ಕ್ವೇರ್ ಬರೀರಿ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಇಲ್ಲೇ 11 11 24 ಅಂದ್ರ 121 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? 24 ಇಂಟು 4 ಆತು. ತಿಳಿತು ಇದು? ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಹಂಗ ಬರೀರಿ ಪ್ಲಸ್ 121 ಇಸ್ ಈಕ್ವಲ್ ಟು ಏನಾಕೈತಿ ನಮ್ಗ? 24ಕ್ಕೆ 4 ಗುಣಿಸಿದ್ರೆ ಎಷ್ಟು ಬರ್ತೈತಿ? 96. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ? ಮೈನಸ್ ಎಕ್ಸ್ ಸ್ಕ್ವೇರ್ ಹಂಗ ಬರ್ಕೋರಿ. 96 ಹಂಗ ಬರ್ಕೋರಿ. ಪ್ಲಸ್ 121 ಈ ಕಡೆ ಬಂದ್ರೆ ಏನಾಕೈತಿ? ಮೈನಸ್ 121. ತಿಳಿತ್ರಿ ಇದು? ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ 25. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಎರಡು ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಬಂತು ನಮ್ಗೆ? 25. ಎಕ್ಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ಏನ್ ಹಾಕ್ಬೇಕು ನಾವು? ಸ್ಕ್ವೇರ್ ರೂಟ್ ಆಫ್ 25. ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ ಏನು? 5 ಕಿಲೋಮೀಟರ್. ತಿಳಿತ್ರಿ ಇದು? ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್. ಅದ್ರೊಳಗೆ ಇನ್ನೊಂದು ಏನ್ ಕ್ವಶನ್ ಕೇಳಿದ್ರು? ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ವರ್ಷಗಳಲ್ಲಿ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ಹೃತ್ಕ್ರಮಗಳ ಮೊತ್ತ 1/2 ಆದರೆ ಅವನ ಈಗಿನ ವಯಸ್ಸನ್ನ ಕಂಡುಹಿಡಿಬೇಕು. ಹೌದಾ? ವ್ಯಕ್ತಿಯ ಈಗಿನ ವಯಸ್ಸು ನಾವೇನಾಗಿರ್ಲಿ x ಆಗಿರ್ಲಿ ಅಂತ ತಗೊಂಡ್ರ 3 ವರ್ಷ ಹಿಂದ ಅವನ್ ವಯಸ್ಸು ಎಷ್ಟಿರ್ತೈತಿ? ಹಿಂದ ಅಂದ್ರೆ ಏನ್ ಮಾಡ್ಬೇಕು? x ಮೈನಸ್ 3. ಹೌದಾ? ನಂತರ 5 ವರ್ಷಗಳ ನಂತರ ಅಂದ್ರ x ಪ್ಲಸ್ 5. ನಂತರ ಅಂದ್ರ ಪ್ಲಸ್ ತಗೋಬೇಕು. ಹಿಂದಿಂದ ಅಂದ್ರ ಮೈನಸ್ ತಗೋಬೇಕು. ಇವುಗಳ ಹೃತ್ಕ್ರಮಗಳ ಮೊತ್ತ ಅಂದ್ರ 1 ಡಿವೈಡೆಡ್ ಬೈ x ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 5 ಇಸ್ ಈಕ್ವಲ್ ಟು 1/3. ಹಂಗಂದ್ರೆ ಇಲ್ಲಿ ನೋಡ್ರಿ,
ಇಲ್ಲಿ ಲಸ ತೆಗೀರಿ x-3 x+5 ಇಲ್ಲಿ x-3 ಅಂತ ಅಂದ್ರ ಇಲ್ಲಿ x+5 ಇಲ್ಲಿ ಬರ್ಕೋಬೇಕು. ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರಿ 1 ಇಂಟು ಇಲ್ಲಿ x+5 ಐತಂದ್ರ ಈ x-3 ಇಲ್ಲಿ ಬರ್ಕೋಬೇಕು ಇಸ್ ಈಕ್ವಲ್ ಟು 1/3. ನೆಕ್ಸ್ಟ್ ಸ್ಟೆಪ್ ನಾಗ ಏನ್ ಮಾಡ್ರಿ ಇಲ್ಲೇ x ಪ್ಲಸ್ x ಅಂದ್ರ 2x 5 ಪ್ಲಸ್ 5 ಮೈನಸ್ 3 ಅಂದ್ರ 5 3 ಕಳೆದ್ರೆ 2 ಇದು ಏನೈತ್ರಿ ಇಲ್ಲಿ ಇದನ್ನ ಗುಣಾಕಾರ ಮಾಡ್ರಿ. ಫಸ್ಟ್ ಏನ್ ಮಾಡ್ರಿ x ಇಂಟು x ಅಂದ್ರ ಇಲ್ಲಿ x ಸ್ಕ್ವೇರ್ ಬರೀರಿ ಪ್ಲಸ್ 5 ಇಂಟು x ಅಂದ್ರ 5x ಬರೀರಿ. ನೆಕ್ಸ್ಟ್ 3 ಇಂಟು x ಅಂದ್ರ ಮೈನಸ್ 3x ಬರೀರಿ. 5 3 15 ಐತಿ 5 3 15 ಬರ್ಲಿ ಮೈನಸ್ ಐತಿ ಮೈನಸ್ ಬರ್ರಿ. ತಿಳಿತ್ರಿ ಇದ ಇಸ್ ಈಕ್ವಲ್ ಟು 1/3. ನೆಕ್ಸ್ಟ್ ಓರೆ ಗುಣಾಕಾರ ಮಾಡ್ರಿ ಇದನ್ನ ಇಲ್ಲಿ ಗುಣಾಕಾರ ಮಾಡ್ಕೊರಿ ಇದನ್ನ ಇಲ್ಲಿ ಗುಣಾಕಾರ ಮಾಡ್ರಿ 3 1 3 ಇಲ್ಲಿ 3 ಇಂಟು 2x ಪ್ಲಸ್ 2 ಬರ್ಕೋರಿ ಇಸ್ ಈಕ್ವಲ್ ಟು ಇಲ್ಲಿ x ಸ್ಕ್ವೇರ್ ಐತಿ x ಸ್ಕ್ವೇರ್ ಬರೀರಿ. ನೋಡ್ರಿ 5ರಾಗ 3 ಕಳೆದ್ರೆ 2x ಬರೀರಿ ಮೈನಸ್ 15 ಬರೀರಿ. ತಿಳಿತ್ರಿ ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಗುಣಾಕಾರ ಮಾಡ್ರಿ 3 2 6x 3 2 6 ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಹಂಗ ಬರೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ x ಸ್ಕ್ವೇರ್ ಹಂಗ ಬರ್ಕೋರಿ ಪ್ಲಸ್ 2x ಹಂಗ ಬರೀರಿ ಮೈನಸ್ 15 ಹಂಗ ಬರೀರಿ ಪ್ಲಸ್ 6x ಈ ಕಡೆ ಬಂದ್ರ ಮೈನಸ್ 6x ಪ್ಲಸ್ 6 ಈ ಕಡೆ ಬಂದ್ರ ಮೈನಸ್ 6 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಒಳಗ x ಸ್ಕ್ವೇರ್ ಹಂಗ ಬರೀರಿ. ನೆಕ್ಸ್ಟ್ 2x ಇಲ್ಲಿ 6x ಐತಿ ಪ್ಲಸ್ 2x ಮೈನಸ್ 6x ಅಂದ್ರ ಕಳಿಬೇಕು ಪ್ಲಸ್ ಮೈನಸ್ ಅಂದ್ರ ಕಳೆದ ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ರಿ 6 ಆಗ 2 ಕಳೆದ 4 ಮೈನಸ್ 4x ಇಲ್ಲಿ ಮೈನಸ್ 15 ಐತಿ ಇಲ್ಲಿ ಮೈನಸ್ 6 ಐತಿ ಮೈನಸ್ ಮೈನಸ್ ಬಂದ್ರ ಕೂಡಿಸಿ ಮೈನಸ್ ಚಿಹ್ನೆ ಇಡ್ಬೇಕು. ಹಂಗಂದ್ರ 15ಕ್ಕ 6 ಕೂಡಿಸಿರಿ 21 ಮೈನಸ್ 21 ಬರ್ದ್ವಿ. ತಿಳಿತ್ರಿ ಇಲ್ಲಿ 21 ಐತಂದ್ರೆ 21 ಇಂಟು 1 ಐತ ಇಲ್ಲಿ ಏನಿಲ್ಲ ಅಂದ್ರ 1 ಇರ್ತೈತಿ 21 ಇಂಟು 1 ಅಂದ್ರ 1 7 3 21 ನಡಕಿನ ಸಂಖ್ಯೆ 7ರಾಗ 3 ಕಳೆದ್ರೆ 4 7 3 21 ನಡಕಿನ ಸಂಖ್ಯೆ 4 ಐತಿ ಮೈನಸ್ 4 ಐತಿ ಅಂದ್ರ ದೊಡ್ಡ ಸಂಖ್ಯೆ ಮುಂದ ಮೈನಸ್ ಇಡ್ರಿ ದೊಡ್ಡ ಸಣ್ಣ ಸಂಖ್ಯೆ ಮುಂದ ಪ್ಲಸ್ ಇಡ್ರಿ. ತಿಳಿತ್ರಿ ಈಗ ಇವೆರಡನ್ನ ಗುಂಪು ಮಾಡ್ಕೋರಿ ಇವೆರಡನ್ನ ಒಂದ್ ಗುಂಪು ಮಾಡ್ಕೋರಿ. ಇವೆರಡ್ರಾಗ ಏನ್ ಕಾಮನ್ ಐತ್ರಿ ನಮ್ಗ x ಕಾಮನ್ ಐತಿ x ತಕೋರಿ ಇಲ್ಲಿ ಉಳಿದಿದ್ದೀನಿ ಇನ್ನೊಂದ್ x ಮೈನಸ್ 7 ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರಿ. ಇವೆರಡರಾಗ ಏನ್ ಕಾಮನ್ ಐತಿ 3 ಕಾಮನ್ ತೆಗಿರಿ ಇಲ್ಲಿ ಉಳಿದಿದ್ದೀನಿ x ಮೈನಸ್ 3 7 21 7 ಬರೀರಿ. ಇಲ್ಲಿ x ಮೈನಸ್ 7 ಇಲ್ಲಿ x ಮೈನಸ್ 7 ಐತಂದ್ರ ಒಂದ್ x ಮೈನಸ್ 7 ಕಾಮನ್ ತೆಗಿರಿ ಇಲ್ಲಿ ಉಳಿದಿದ್ದೇನು x ಅದನ್ನ ಇಲ್ಲಿ ಬರೀರಿ ಇಲ್ಲಿ ಉಳಿದಿದ್ದೇನು ಪ್ಲಸ್ 3 ಇಲ್ಲಿ ಬರ್ರಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಒಳಗ x ಮೈನಸ್ 7 ಇಸ್ ಈಕ್ವಲ್ ಟು 0 ಅಥವಾ x ಪ್ಲಸ್ 3 ಇಸ್ ಈಕ್ವಲ್ ಟು 0. x ಪ್ಲಸ್ 3 ಇಸ್ ಈಕ್ವಲ್ ಟು 0 ಯಾಕೆ ಬರ್ದಿಲ್ಲ ಅಂದ್ರೆ x ಈಕ್ವಲ್ ಟು ಮೈನಸ್ 3 ಐತಿ. ಯಾವಾಗೂ ಈ ತರ ವಯಸ್ಸು ಎಲ್ಲ ಕಂಡುಹಿಡಿಯುವ ಮುಂದ ಮೈನಸ್ ಬಂದಿದ್ದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಪ್ಲಸ್ ಬಂದಿದ್ದನ್ನ ಅಷ್ಟ ತಗೋಬೇಕು. ಅದಕ್ಕೆ x ಮೈನಸ್ 7 ಇಸ್ ಈಕ್ವಲ್ ಟು 0 x ಈಕ್ವಲ್ ಟು ಏನೈತಿ ಮೈನಸ್ 7 ಕಡೆ ಬಂದ್ರ ಪ್ಲಸ್ 7 ಇದು ಅವನ ಈಗಿನ ವಯಸ್ಸು 7 ವರ್ಷಗಳು. ತಿಳಿತ್ರಿ ನೆಕ್ಸ್ಟ್ ಕ್ವಶನ್. ಒಂದು ಸಮಾಂತರ ಶ್ರೇಣಿಯಲ್ಲಿ 51 ಪದಗಳಿವೆ. ಈ ಶ್ರೇಣಿಯ ಕೊನೆಯ ಪದದಿಂದ 20ನೇ ಪದ 157 ಆಗಿದೆ. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 5 ಆದರೆ ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಅಂತ ಕೇಳ್ಯಾರ. ಇದು ಈಜಿ ಅನ್ಸಿದವ್ರು ಇದು ಮಾಡ್ರಿ. ಇಲ್ರಿ ಮೇಡಮ್ ನಾ ಇದು ಮಾಡ್ತೀನಿ ಅಂದ್ರ ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆದರೆ ಶ್ರೇಣಿಯ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದಾರ. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೇಕು. ಫಸ್ಟ್ ಕ್ವಶನ್ ಇದ್ರೊಳಗ ಏನ್ ಕೊಟ್ಟಾರಿ 51 ಪದಗಳಿವೆ ಅಂದ್ರೆ ಇಷ್ಟ್ರಿ n ಇಸ್ ಈಕ್ವಲ್ ಟು 51 ಹೌದಾ. ಅದ್ರ ಸಾಮಾನ್ಯ ವ್ಯತ್ಯಾಸ 5 ಅಂದ್ರೆ d ಇಸ್ ಈಕ್ವಲ್ ಟು 5. ಕೊನೆಯ ಪದದಿಂದ 20ನೇ ಪದ ಅದೆಷ್ಟೈತೆ ಅಂತ 51 ಮೈನಸ್ 20 ಅಂದ್ರ 31. ಹಂಗ ನೋಡ್ರಿ 32ನೇ ಪದ ಏನ್ ಕೊಟ್ಟಾರ 157 ಕೊಟ್ಟಾರ ಹೌದಾ. ತಿಳಿತ್ರಿ ನೋಡ್ರಿ ಈಗ a ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎಷ್ಟು 57. a ಅಂದ್ರೆ ಎಷ್ಟು a ಪ್ಲಸ್ n ಅಂದ್ರೆ ಎಷ್ಟು 32 ಮೈನಸ್ 1 ಇಂಟು 5 ಇಸ್ ಈಕ್ವಲ್ ಟು 157. a ಪ್ಲಸ್ 32ರಾಗ ಒಂದ್ಕಂದ್ರ 31 ಇಂಟು 5 ಇಸ್ ಈಕ್ವಲ್ ಟು 157. a ಪ್ಲಸ್ 31ಕ್ಕ 5ರಲ್ಲೇ ಗುಣಿಸಿದ್ರೆ ಎಷ್ಟು ಬರ್ತೈತಿ 155 ಇಸ್ ಈಕ್ವಲ್ ಟು 157. a ಇಸ್ ಈಕ್ವಲ್ ಟು 157 ಮೈನಸ್ 155 157ರಾಗ 155 ಕಳೆದ್ರೆ ಎಷ್ಟು ಬರ್ತೈತಿ 2. ಹಂಗಂದ್ರೆ ಶ್ರೇಣಿ ಬರೀರಿ ಅಂದ್ರೆ a ಪ್ಲಸ್ ಡಿ a ಪ್ಲಸ್ 2d ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅದನ್ನ ಬರ್ಕೋರಿ. a ಅಂದ್ರೆ 2 ಪ್ಲಸ್ ಡಿ ಅಂದ್ರೆ 5 a ಅಂದ್ರೆ 2 ಪ್ಲಸ್ 2 ಇಂಟು ಡಿ ಅಂದ್ರೆ ಎಷ್ಟೈತ್ರಿ 5 ಹೌದಾ. 2 5ಕ್ಕೆ 2 ಕೂಡಿಸಿದ್ರೆ 7 ಇಲ್ಲಿ 5 2 10 10ಕ್ಕೆ 2 ಕೂಡಿಸಿದ್ರೆ 12. ತಿಳಿತಲ್ರಿ ಇದು ನೋಡ್ರಿ
ಇದ್ರೊಳಗ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಿ, ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ 22 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ, ಏನ್ ಕೊಟ್ಟಾರಿ, ಎರಡನೇ ಪದ ಮತ್ತು ನಾಲ್ಕನೇ ಪದಗಳ ಮೊತ್ತ ಅಂದ್ರೆ A2 + A4 = 22 ಕೊಟ್ಟಾರ. ಹೌದಾ, A2 ಅಂದ್ರೆ ಏನ್ ಬರೀತೀರಿ, A + D. ಹೌದಾ, A4 ಅಂದ್ರೆ A + 3D, ಅದಕ್ಕಿಂತ ಹಿಂದಿಂದನ ಬರಿಬೇಕ್ರಿ. A4 ಅಂದ್ರೆ A + 3D, 4 ಐತಂದ್ರೆ A + 3D, A2 ಅಂದ್ರೆ A + D = 22. ಹೌದಾ, A + A ಅಂದ್ರೆ 2A + D + 3D ಅಂದ್ರೆ 4D = 22. ತಿಳಿತ್ರಿ ಇದ. ಈಗ ನೆಕ್ಸ್ಟ್ ಏನ್ ಕೊಟ್ಟಾರ ಇದ್ರೊಳಗ ಮತ್ತ S11 = 253 ಐತಿ. ಹೌದಾ, 11ನೇ ಪದ ಎಷ್ಟೈತಿ, 211 ಪದಗಳ ಮೊತ್ತ 253 ಅಂದ್ರೆ S11 = 253. ಹೌದಾ, ಸೂತ್ರ ಏನ್ರಿ, Sn = n/2 × 2a + n - 1 × d. ಅದ್ರೊಳಗೆ n/2 ಅಂದ್ರೆ n ಅಂದ್ರೆ 11/2 ಇಂಟು 2a ಅಂದ್ರೆ 2 ಇಂಟು a ಆಸ್ ಇಟ್ ಈಸ್ ಬರ್ರಿ, ಪ್ಲಸ್ n - 1 ಅಂದ್ರೆ 11 - 1 ಇಂಟು d = 253. ಇದು ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ, ಈ 2a ಇಲ್ಲಿ ನೋಡ್ರಿ, 2a ಪ್ಲಸ್ 10 11ರಾಗ 1 ಕಳೆದ್ರೆ 10d = 253. ಇಲ್ಲಿ 11/2 ಐತೆ ಅಂದ್ರೆ ಈ ಕಡೆ ಬಂದ್ರೆ 2/11 ಆಕೈತಿ. 11 1 11 23 23ಕ್ಕೆ 2 ಗುಣಿಸಿದ್ರೆ 46. ಹಂಗಂದ್ರೆ 2a + 10d = ಎಷ್ಟು ಬಂತು ನಮ್ಗ, 46. ಇದನ್ನ ಸಮೀಕರಣ 2 ತಗೋರಿ, ಇದನ್ನ 1 ಅಂತ ತಗೋರಿ. ಈಗ ನೋಡ್ರಿ 1ರಿಂದ 2 ನಾವು ಕಳೆಯೋಣಂತ. ಕಳೆದ್ರೆ ಏನಾಕೈತ್ರಿ, ಕಳಿಬೇಕಂದ್ರೆ ಚಿಹ್ನೆ ಚೇಂಜ್ ಮಾಡ್ಬೇಕ್ರಿ. ಇಲ್ಲಿ ಏನೈತಿ, 2a + 10d = 46 ಐತಿ, 2a + 4d = 22 ಐತಿ. ಕಳೆಯೋಣಂದ್ರ ಚಿಹ್ನೆ ಚೇಂಜ್ ಮಾಡ್ರಿ, ಇಲ್ಲಿ ಮೈನಸ್ ಬರೀರಿ, ಇಲ್ಲಿ ಮೈನಸ್ ಬರೀರಿ, ಇಲ್ಲೂ ಮೈನಸ್ ಬರ್ಕೋರಿ. ಈ ಎರಡನ್ನು ಕ್ಯಾನ್ಸಲ್ ಮಾಡ್ರಿ. 10d ಒಳಗ 4d ಕಳೆದ್ರೆ ಎಷ್ಟು ಬಂತ, 6d. 46 ಒಳಗೆ 22 ಕಳೆದ್ರೆ 24. d = 24. ಇಲ್ಲಿ 6 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆತ. 6 1 6 4 24, d = 4 ಬಂತು. ಈ d = 4 ಅನ್ನ ನಾವು ಒಂದ್ರೊಳಗ ಆದೇಶಿಸಿದ್ವಿ ಅಂದ್ರ a ಬೆಲೆ ಎಷ್ಟು ಬರ್ತೈತ್ರಿ, 3. a ಬೆಲೆ ಎಷ್ಟು ಬರ್ತೈತಿ, 3. ಇದನ್ನ ಮಾಡಿ ನೋಡ್ರಿ. a ಬೆಲೆ ಮಾಡ್ಲಾಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ, ನಾ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಇನ್ನೊಮ್ಮೆ ಹೇಳ್ಕೊಡ್ತೇನ್ರಿ. ಈಗ ಶ್ರೇಣಿ ಬರಿಬೇಕಂದ್ರೆ ಶ್ರೇಣಿಯ ಸಾಮಾನ್ಯ ರೂಪ ಏನು, a + d a + 2d. ಹೌದಾ, a ಅಂದ್ರೆ 3, a + d ಅಂದ್ರೆ 3 + 4, a ಅಂದ್ರೆ 3 + 2 × 4. 3ಕ್ಕೆ 3 ಹಂಗ ಬರೀರಿ, 4ಕ್ಕೆ 3 ಕೂಡಿಸಿರಿ 7, 4 2 8, 8ಕ್ಕೆ 3 ಕೂಡಿಸಿದ್ರೆ 11. ಹಂಗಂದ್ರೆ ಏನ್ ಸೂತ್ರ ಏನೈತ್ರಿ, an = a + n - 1 × d. an = ಎಷ್ಟು ಕೊಟ್ಟಾರ, 67 ಕೊಟ್ಟಾರ. a ಅಂದ್ರ 3 ಪ್ಲಸ್ n ಅಂದ್ರೆ n ಹಂಗ ಇಡ್ರಿ, n - 1 × d ಅಂದ್ರೆ 4 = 67. n - 1 ಹಂಗ ಬರೀರಿ, ಇಂಟು 4 ಹಂಗ ಬರೀರಿ, 67 ಪ್ಲಸ್ 3 ಈ ಕಡೆ ಬಂದ್ರ -3. n - 1 = 67ರಾಗ 4 ಕಳೆದ್ರ 67ರಾಗ 3 ಕಳೆದ್ರ 64. ಇಲ್ಲಿ 4 ಗುಣಾಕಾರ ಈ ಕಡೆ ಬಂದ್ರ ಭಾಗಾಕಾರ ಆತ. 4 1 4 16. n - 1 = 16 ಬಂತ. n = 16, -1 ಈ ಕಡೆ ಬಂದ್ರ +1 ಆತ. n = 17. ತಿಳಿಸ್ರಿ ಇದು. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳನ್ನ ನಕ್ಷೆಯ ವಿಧಾನದಿಂದ ಕಂಡುಹಿಡಿಬೇಕು. ಯಾವ ರೀತಿ ಮಾಡ್ಬೇಕ್ರಿ ಇದನ್ನ, 2x + y = 8 ಕೊಟ್ಟಾರ, x + y = 5 ಕೊಟ್ಟಾರ. 2x + y = 8 ಒಳಗ y = ಏನಾಕೈತ್ರಿ, 8 + 2x ಈ ಕಡೆ ಬಂದ್ರ -2x. ಹೌದಾ, ಒಮ್ಮೆ x = 0 ಹಾಕ್ರಿ. x ಇದ್ದಲ್ಲಿ 0 ಹಾಕಿದ್ರ 2 0 ಅಲ್ಲಿ 0 ಅಂದ್ರೆ ಇಲ್ಲಿ ಏನ್ ಉಳಿತಿಲ್ಲ, 8. ಆ 8 ಇಲ್ಲಿ ಬರ್ದ್ವಿ. x = 1 ಬೆಲೆ ಹಾಕ್ರಿ. ಇಲ್ಲಿ x ಇದ್ದಲ್ಲಿ 1 ಹಾಕಿದ್ರೆ ಏನಾಕೈತಿ, 2 1 2 ಆಕೈತಿ. 8ರಾಗ 2 ಕಳೆದ್ರೆ ಎಷ್ಟು, 6. 6 ಇಲ್ಲಿ ಬರೀರಿ. ನೆಕ್ಸ್ಟ್ x = 3, 2 ಹಾಕೋಣಂತೆ. x = 2 ಹಾಕಿದ್ರೆ 2 2 4, 4. ಹೌದಾ, 8ರಾಗ 4 ಕಳೆದ್ರೆ 4, 4 ಇಲ್ಲಿ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ x = 3 ಹಾಕ್ರಿ. x = 3 ಹಾಕಿದ್ರೆ 3 2 6, 8ರಾಗ 6 ಕಳೆದ್ರೆ 2, ಆ 2 ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ x ಇದ್ದಲ್ಲೇ 4 ಬರೀರಿ, 4 2 8, 8ರಾಗ 8 ಕಳೆದ್ರೆ 0, ಅದನ್ನ ಇಲ್ಲಿ ಬರ್ಕೋರಿ. ತಿಳಿತ್ರಿ ಇದು. ನೆಕ್ಸ್ಟ್ x + y = ಗ್ರಾಫ್ ಅಂತೂ ಗ್ಯಾರಂಟೆಡ್ ಕ್ವಶನ್, 4 ಮಾರ್ಕ್ಸ್. ನಿಮ್ಮ ಗ್ರಾಫ್ ಅನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದ್ರ ನಿಮ್ಗೆ 4 ಮಾರ್ಕ್ಸ್ ನಿಮ್ ಕೈ ಒಳಗಿದ್ದಂಗ್ರಿ. ಇದನ್ನ ಈ ಚಾರ್ಟ್ ಅನ್ನ ಮಾಡ್ಕೊಳೋದೇ ಇಂಪಾರ್ಟೆಂಟ್ ರೀ ಇದ್ರೊಳಗ. ಆಮೇಲೆ ಗ್ರಾಫ್ ಅನ್ನ ನೀವು ಈಸಿಯಾಗಿ ಹಾಕ್ತಿರಿ. x + y = 5 ಅಂದ್ರ y = ಏನಕೈತಿ, 5 ಪ್ಲಸ್ x ಈ ಕಡೆ ಬಂದ್ರ -x. ನಾವ್ x = 0 ಹಾಕ್ಬಿಡೋಣ. ಇದು 0 ಹಾಕ್ಬಿಟ್ರೆ ಬಂದ್ರ ಏನ್ ಬರ್ತೈತ್ರಿ, 5. 5 ಇಲ್ಲಿ ಬರೀರಿ. ಇಲ್ಲಿ 1 ಹಾಕೋಣಂತ. 5 - 1 ಅಂದ್ರೆ 4, ಅದನ್ನ ಇಲ್ಲಿ ಬರೀರಿ. ಇಲ್ಲಿ 2 ಹಾಕಿದ್ವಿ ಅಂದ್ರ 5ರಾಗ 2 ಕಳೆದ್ರೆ 3, ಅದನ್ನ ಇಲ್ಲಿ ಬರೀರಿ. ಇಲ್ಲಿ 3 ಬೆಲೆ ತುಂಬಿದ್ವಿ ಅಂದ್ರ 5ರಾಗ 3 ಕಳೆದ್ರೆ 2, ಅದನ್ನ ಇಲ್ಲಿ ಬರೀರಿ. ಇಲ್ಲಿ 4 ಹಾಕಿದ್ರ 5ರಾಗ 4 ಕಳೆದ್ರೆ 1, ಆ 1 ಇಲ್ಲಿ ಬರ್ಕೋರಿ. ಈ ರೀತಿ ಚಾರ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡು ಇಂಪಾರ್ಟೆಂಟ್. ಇದನ್ನ ನೀವು ಮಾಡ್ಕೊಂಡ್ರೆ ಬೆಲೆಯನ್ನ ಆರಾಮಾಗಿ ಗ್ರಾಫ್ ಅಲ್ಲೇ ಆದೇಶಿಸಬಹುದು ನೋಡ್ರಿ.
ಈ ರೀತಿ ಇವೆರಡು ಬೆಲೆ ಇಲ್ಲಿ ಬರ್ಕೋರಿ. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಇದಂತ್ರ ಹಾಕ್ಲಿಕ್ಕೆ ಎಲ್ಲಾರ್ಗು ಬರ್ತಲ್ರಿ. ಇಲ್ಲಿ 0 1 2 3 4 5 6 7 ಹಾಕೋಬೇಕು. ಇಲ್ಲಿ -1 -2 -3 -4 -5 ಇದು ಎಕ್ಸ್ ಅಕ್ಷ. ಅದಕ್ಕೆ ಇಲ್ಲಿ ಎಕ್ಸ್ ಬಾರ್ ಬರ್ಕೋರಿ. ಇಲ್ಲಿ ಎಕ್ಸ್ ಬಾರ್ ಬರ್ಕೊಂಡ್ರಿ. ಅದಾದ್ಮೇಲೆ ಇದು ವಾಯ್ ಅಕ್ಷ. ಹೌದಾ, ಇಲ್ಲಿ ಮ್ಯಾಗ +1 2 3 4 5 6 7 8 9 10 ಈ ತರ ಹಾಕೋರಿ. ಇಲ್ಲಿ ಕೆಳಗ್ -1 -2 -3 -4 ಹಾಕೋರಿ. ಇದು ವಾಯ್ ಡ್ಯಾಶ್. ತಿಳಿತ್ರಿ. ಇದ ಆದ್ಮೇಲೆ ಪ್ರತಿಯೊಂದು ಡಾಟ್ ಅನ್ನ ಗುರುತಿಸ್ಕೊಂಡು ಹೋಗ್ರಿ. x0 ಇದ್ದಾಗ y8, x0 y8 ಆ ಪಾಯಿಂಟ್ ಅನ್ನು ಇಲ್ಲಿ ಗುರುತಿಸ್ರಿ. ಇದಾದ್ಮೇಲೆ x1 ಇದ್ದಾಗ y6, x1 ಇದ್ದಾಗ y6 ಅದನ್ನ ಇಲ್ಲಿ ಗುರುತಿಸ್ರಿ. ಇದಾದ್ಮೇಲೆ x2 ಇದ್ದಾಗ y4, x2 ಎಲ್ಲಿತ್ರಿ x2 ರಿಂದ y4 ಆ ಪಾಯಿಂಟ್ ಅನ್ನು ಇಲ್ಲಿ ಗುರುತಿಸ್ರಿ. ಇದ ಆದ್ಮೇಲೆ 3 ಇಂದ x3 ಇದ್ದಾಗ y2, x3 ಇದ್ದಾಗ y2 ಆ ಪಾಯಿಂಟ್ ಅನ್ನು ಇಲ್ಲಿ ಗುರುತಿಸ್ರಿ. ಇದಾದ್ಮೇಲೆ x4 ಇದ್ದಾಗ y0, x4 y0 ಅಂದ್ರೆ ಇಲ್ಲಿ ಬಂತು. ಈ ಪೂರಾ ಇದು ಸರಳ ರೇಖೆನಿ ಎಳ್ಕೋರಿ. ಎಳೆದ್ಮೇಲೆ ಈ ಬಿಂದುನೆಲ್ಲ ಪ್ರತಿಯೊಂದು ಗುರುತಿಸ್ರಿ. ಒಂದೊಂದು ಕಂಪ್ಲೀಟ್ ಮಾಡಿ ಸರಳ ರೇಖೆ ಎಳ್ಕೊಂಡ್ ಬಿಡ್ರಿ. ಎಳ್ಕೊಂಡ್ಮೇಲೆ ಈ ಗುಂದನ್ನು ಗುರುತಿಸ್ಕೋರಿ. 0 ಲಿಂದ 5 ನೋಡ್ರಿ, 0 ಲಿಂದ 5 ಇಲ್ಲೈತಿ. ಇದನ್ನ ಗುರುತಿಸ್ರಿ. ಇದಾದ್ಮೇಲೆ 1 ರಿಂದ 4 1 ಇಲ್ಲಿಂದ 4 ಇಲ್ಲಿ ಈ ಪಾಯಿಂಟ್ ಸಿಕ್ತು. ಇದಾದ್ಮೇಲೆ 2 ರಿಂದ 3 ಇಲ್ಲಿ 2 ಇಲ್ಲಿಂದ 3 ಈ ಪಾಯಿಂಟ್ ಅನ್ನು ಗುರುತಿಸ್ರಿ. ಇದಾದ್ಮೇಲೆ 3 ರಿಂದ 2 ಈ ಪಾಯಿಂಟ್ ಅನ್ನ ಗುರುತಿಸ್ ಮಾಡ್ಕೋರಿ. 4 ರಿಂದ 1 4 ಇಲ್ಲಿ 1 ಈ ರೀತಿ ಈ ಸ್ಟ್ರೇಟ್ ಲೈನ್ ಅನ್ನ ಎಳ್ಕೋರಿ. ಹೇಳ್ಕೊಂಡು ಅದು ಯಾವ್ದನ್ನೋದನ್ನ ಇಲ್ಲಿ ಬರೀಬೇಕು. x + y = 5 ಇಲ್ಲಿ ಬರೀರಿ. ಇದೇನಿದು 2x + y = 8 ಇಲ್ಲಿ ಬರೀರಿ. ಆ ಎರಡೂ ಬಿಂದುಗಳು ಎಲ್ಲಿ ಸಂಧಿಸ್ಯಾವ್ರಿ, ಎರಡೂ ರೇಖೆಗಳು ಎಲ್ಲಿ ಸಂಧಿಸ್ಯಾವ ಇಲ್ಲಿ. ಹೌದಾ, ಎಲ್ಲದು x = ಎಷ್ಟೈತಿಲೆ 3 ಐತಿ, y = ಎಷ್ಟೈತಿಲೆ ಎಷ್ಟೈತ್ರಿ ಇಲ್ಲಿ y = 2. ಆ x = 3 y = 2 ಈ ರೀತಿ ಬರ್ದು ಇಲ್ಲಿ ಗ್ರಾಫ್ ಇಲ್ಲಿ ಸ್ಕೇಲ್ ಅನ್ನ ಬರ್ರಿ. x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ ಬರ್ದ್ರೆ ಸಾಕ್ರಿ. ಇದು 4 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಇಟ್ರಿ. ಇದು ತಿಳಿತ್ರಿ. ನೆಕ್ಸ್ಟ್ ಕ್ವಶನ್. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ಸಾಧಿಸ್ಬೇಕು. ಫಸ್ಟ್ ಡಯಾಗ್ರಾಮ್ ಅನ್ನು ಹಾಕ್ರಿ. ಡಯಾಗ್ರಾಮ್ ಹಾಕಿದ್ದತ್ತ ಅಂದ್ರ ಕ್ವಶನ್ ಒಳಗೆ ಕೊಡ್ತಾರ ಅದ್ ಬರ್ಬೇಕು. ತ್ರಿಭುಜ ABC ಮತ್ತು ತ್ರಿಭುಜ DF ಒಳಗ ಕೋನ BAC = ಕೋನ EDF, ಕೋನ ABC = ಕೋನ DEF. ಸಾಧನೆ ಏನನ್ನ ಸಾಧಿಸ್ಬೇಕು? AB / DE = BC / EF = AC / DF. ಈಗ ನಾವು ರಚನೆ ಮಾಡ್ಕೋಬೇಕು. ಇದು ರಚನೆ. ಹೌದಾ, ಇದನ್ನ ರಚನೆ ಯಾವ ರೀತಿ ಬರೀಬೇಕು? ನಮ್ಗ ಈ AG = DE, AH = DE ಆಗುವಂತೆ AB ಮೇಲೆ G ಮತ್ತು AC ಮೇಲೆ H ಬಿಂದುಗಳನ್ನ ಗುರುತಿಸಿ G ಮತ್ತು H ಗಳನ್ನ ಸೇರಿಸ್ಬೇಕು. ಈ ರೀತಿ ರಚನೆ ಬರೀರಿ. ಇದಾದ್ಮೇಲೆ ಸಾಧನೆ ನೋಡ್ರಿ. ತ್ರಿಭುಜ AGH ಮತ್ತು ತ್ರಿಭುಜ DEF ಗಳನ್ನ ಎರಡನ್ನ ಹೋಲಿಸಿದ್ರ AG = D ಯಾಕ್ರಿ? ರಚನೆಯಿಂದ. ಕೋನ GAH = ಕೋನ EDF ಯಾಕ? ಇದು ದತ್ತದಿಂದ. ಇದಾದ್ಮೇಲೆ AH = DF ಯಾಕ? ಇದನ್ನು ರಚನೆಯಿಂದ. ಬಾಕೋಬಾ ಸಿದ್ಧಾಂತ ಪ್ರಕಾರ ಎರಡು ಬಾಹು ಒಂದು ಕೋನ ಸಮನಾದ್ರ ಆ ಎರಡು ತ್ರಿಭುಜಗಳು ಸಮರೂಪ ಆಗಿರ್ತಾವ. ಬರೀರಿ. ತ್ರಿಭುಜ AGH ಸಮರೂಪಿ ತ್ರಿಭುಜ DEF ಬರ್ಕೋರಿ. ಯಾಕಂದ್ರ ಬಾಕೋಬಾ ಸಿದ್ಧಾಂತ. ಪ್ರತಿಯೊಂದಕ್ಕೂ ಕಾರಣ ಬರೆಯಬೇಕ್ರಿ. ಯಾವಾಗ ಒಂದು ಪ್ರಮೇಯನ ಸಾಧಿಸ್ರಿ ಅಂತ ಕೊಟ್ರ ಅದಕ್ಕೆ ಹೇಳಿಕೆಗ ತಕ್ಕಂತ ಕಾರಣ ಬರೆಯಬೇಕ್ರಿ. ತಿಳಿತ್ರಿ. ಇದಾದ್ಮೇಲೆ ಕೋನ AGH = ಕೋನ DEF ಯಾಕಂದ್ರ ಸರ್ವಸಮ ತ್ರಿಭುಜದ ಅನುರೂಪ ಭಾಗ. ಹೌದಾ, ಅದೇ ರೀತಿ ಕೋನ ABC = ಕೋನ DEF ದತ್ತದಿಂದ. ಅದೇ ರೀತಿ ಕೋನ AGH = ಕೋನ ABC ಸ್ವಯಂಸಿದ್ಧ 1 ರಿಂದ. ಆದ್ದರಿಂದ GH ಲಂಬ GH ಪ್ಯಾರಲಲ್ ಎದಕ್ಕೆ ಇರ್ತೈತಿ? BC ಗೆ ಇರ್ತೈತಿ. ಸಮಾಂತರ ಎದಕ್ಕೆ ಇರ್ತೈತಿ? BC ಗೆ ಇರ್ತೈತಿ. ತ್ರಿಭುಜ ABC ಒಳಗ AB / AG = BC / GH = AC / HA ಯಾಕಂದ್ರ ತೇಸ್ನ ಉಪಪ್ರಮೇಯದ ಪ್ರಕಾರ ಇದಾಕೈತಿ. ಆದ್ದರಿಂದ AB / DE = BC / EF = AC / FD ಯಾಕಂದ್ರ ತ್ರಿಭುಜ AGH ಇದಕ್ಕ ಸಮರೂಪ ಐತ್ರಿ. ಇದು ತ್ರಿಭುಜ DEF ಸಮರೂಪ ಐತಿ. ತಿಳಿತಿ. ಈ ರೀತಿ ನೀವು ಇದನ್ನ ಸಾಧನೆ ಮಾಡ್ಬೇಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪದ ಸ್ತಂಭದ AB ಎತ್ತರವು 10√3 ಮೀಟರ್ ಆಗಿದೆ. ದೀಪ ಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ CE ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು F ನಿಂತಿದೆ.
ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ ಎಇಯನ್ನು ಕಂಡುಹಿಡಿಯಿರಿ. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನ ಏನ್ ಮಾಡ್ಬೇಕ್ರಿ, ಕಂಡುಹಿಡಿಬೇಕು. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಈ ಡಯಾಗ್ರಾಮ್ ಏನ್ ಗೊತ್ತಾಕೈತಿ ಏನೇನಂತ ಎಲ್ಲಾ ಪ್ರತಿಯೊಂದನ್ನ ಬರ್ಕೋರಿ. ನೀವು ನಮ್ ಡಯಾಗ್ರಾಮ್ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೋರಿ. ಎ ಬಿ ಇಸ್ ಈಕ್ವಲ್ ಟು 10√3, ಬಿ ಸಿ ಇಸ್ ಈಕ್ವಲ್ ಟು 30 ಮೀಟರ್, ಎ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು. ಬಿ ಎಫ್ ಎಷ್ಟು ಕೊಟ್ಟಾರಿ, 10 ಮೀಟರ್ ಕೊಟ್ಟಾರ. ಇ ಸಿ ಅನ್ನ ಕಂಡುಹಿಡಿಬೇಕು. ನಮ್ಗೆ ಚಿತ್ರದಿಂದ ಏನ್ ಗೊತ್ತಾಕೈತಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು 10√3 ಮೀಟರ್, ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು 30 ಮೀಟರ್. ಹೌದಾ? ತ್ರಿಭುಜ ಎ ಡಿ ಒಳಗೆ ಏನ್ ಇರ್ತೈತ್ರಿ, ಕೋನ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರ ಇಡಿ ಡಿವೈಡೆಡ್ ಬೈ AD is equal to tan theta. ಹಂಗಂದ್ರ tan 30 ಡಿಗ್ರಿ is equal to ಏನಕೈತಿ, ED divided by 30. FD divided by ED divided by 30 is equal to tan 30 ಬೆಲೆ ಎಷ್ಟ್ರಿ, 1 divided by √3. ED is equal to 30 into 1 divided by √3. ಹೌದಾ? ಈಗ ನಾವಿಲ್ಲೇ ಈ √3 ಮ್ಯಾಲ್ ತರಬೇಕಂದ್ರೆ ಈ ಮೇಲೆ ಕೆಳಗ √3 ಇಲ್ಲಿಂದ ಗುಣಿಸೋಣಂತ. ಗುಣಿಸಿದ್ರೆ ಈ √3 ಕ್ಯಾನ್ಸಲ್ ಆಕಾವು. ಮ್ಯಾಲ ಏನ್ ಉಳಿತೈತ್ರಿ, 30 ನಾವು ಮೇಲೆ ಕೆಳಗ ಏನ್ ಮಾಡೋಣ್ರಿ, √3 ಇಂದ ಗುಣಿಸೋಣಂತ. 30√3 ಹಂಗ್ ಬರ್ದ ಈ √3 ಇಂಟು √3 ಇಸ್ ಈಕ್ವಲ್ ಟು ಏನಕೈತಿ 3. 3 1 3 10 30 ಆಕೈತಿ. ಹಂಗಂದ್ರೆ ಇಡಿ ಇಸ್ ಈಕ್ವಲ್ ಟು ಎಷ್ಟು ಬಂದ್ರಿ ನಮ್ಗ 10√3. ತಿಳಿತ್ರಿ ಇದು 10√3 ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಾರ್ದು. √3 ಇಂಟು 1 ಅಂದ್ರ √3 ಬರ್ಕೋರಿ. √3 ಇಂಟು √3 ಅಂದ್ರ ಓನ್ಲಿ 3. ತಿಳಿತ್ರಿ ಇದು. ಹಂಗಂದ್ರ 3 1 3 10 ಅಂದ್ರ 10√3. ನೆಕ್ಸ್ಟ್ ಇದ್ರೊಳಗ ಮತ್ತೆ ಏನ್ ಮಾಡ್ಬೇಕಂದ್ರೆ ಇಸಿ ಇಸ್ ಈಕ್ವಲ್ ಟು, ಇಸಿ ಅಂದ್ರೆ ಏನು, ಸಿಡಿ ಪ್ಲಸ್ ಇಡಿ. ಹೌದಾ? ಸಿಡಿ ಅಂದ್ರ 10√3, ಇದನ್ನು ಇಡಿ ಅಂದ್ರೆ 10√3, ಹಂಗಂದ್ರ 20√3. ಹೌದಾ? ಇಸಿ ಇಸ್ ಈಕ್ವಲ್ ಟು 20√3 ಮೀಟರ್. ತ್ರಿಭುಜ ನೋಡ್ರಿ, ತ್ರಿಭುಜ ಎಡಿಇ ಇಂದ ಏನ್ ಗೊತ್ತಾಕೈತಂದ್ರ ಇಡಿ ಡಿವೈಡೆಡ್ ಬೈ ಎಡಿ ಎಇ ಇಸ್ ಈಕ್ವಲ್ ಟು sin 30 ಡಿಗ್ರಿ. ಹಂಗಂದ್ರ sin 30 ಡಿಗ್ರಿ ಬೆಲೆ ಎಷ್ಟ್ರಿ, 1/2. ಇಡಿ ಅಂದ್ರ 10√3 ಡಿವೈಡೆಡ್ ಬೈ ಎಇ ಇಸ್ ಈಕ್ವಲ್ ಟು ಏನಕೈತಿ, ಇದ್ರ ಓರಿ ಗುಣಾಕಾರ ಮಾಡ್ರಿ. ಓರಿ ಗುಣಾಕಾರ ಮಾಡಿದ್ರ 10 20 √3 ಮೀಟರ್. ಅದೇ ರೀತಿ ತ್ರಿಭುಜ ಎ ಬಿ ಎಫ್ ಒಳಗ ಎ ಬಿ ಡಿವೈಡೆಡ್ ಬೈ ಬಿ ಎಫ್ ಇಸ್ ಈಕ್ವಲ್ ಟು tan ಥೀಟಾ. ಎ ಬಿ 10√3 divided by 10 is equal to tan theta. Tan theta is equal to ಏನಕೈತಿ, 10 ಕ್ಯಾನ್ಸಲ್ ಆದ್ರ √3 ಬಂತ. tan theta is equal to √3 ಯಾವಾಗ ಆಕೈತಿ, tan 60 ಡಿಗ್ರಿ ಇದ್ದಾಗ √3 ಆಕೈತಿ. ಹಂಗಂದ್ರೆ ಥೀಟಾ is equal to ಎಷ್ಟು ಬಂತ್ರಿ ನಮ್ಗ 60 ಡಿಗ್ರಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ನೆಕ್ಸ್ಟ್ ಕ್ವಶನ್ 5 ಮಾರ್ಕ್ಸಿಂದ 1 ಕ್ವಶನ್ ಇರ್ತೈತ್ರಿ. ಇದನ್ನ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯು ಎತ್ತರ 45 ಮೀಟರ್, ಶಂಕುವಿನ ನೇರ ಎತ್ತರ 15 ಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಮೀಟರ್ ಆಗಿದೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನ ಕಂಡುಹಿಡಿಬೇಕು. ನೋಡಿದ್ರಿ ಡಯಾಗ್ರಾಮ್ ನೋಡಿದ್ರಿ. ಇದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೋಡ್ರಿ. ಸಿಲಿಂಡರ್ ನ ವ್ಯಾಸ ಎಷ್ಟು ಕೊಟ್ಟಾರಿ, 16 ಮೀಟರ್ ಕೊಟ್ಟಾರ. ತ್ರಿಜ್ಯ ಎಷ್ಟು ಕೊಟ್ಟಾರ, 8 ಸೆಂಟಿಮೀಟರ್ ಕೊಟ್ಟಾರ. ಎತ್ತರ ಇಸ್ ಈಕ್ವಲ್ ಟು 45 ಮೈನಸ್ 15 ಅಂದ್ರ 30 ಮೀಟರ್. ಶಂಕು ಆರ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಎಚ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಎಲ್ ಅನ್ನ ಕಂಡುಹಿಡಿಬೇಕು. ಎಲ್ ಕಂಡುಹಿಡಿಯೋ ಸೂತ್ರ ಏನ್ರಿ, ಸ್ಕ್ವೇರ್ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. h ಸ್ಕ್ವೇರ್ ಅಂದ್ರ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 15 225 ಪ್ಲಸ್ ಇದಂತ 64. 2 ಕೂಡಿಸಿದ್ರೆ 289. 289 ವರ್ಗ ಎಷ್ಟ್ರಿ, 17 ಸೆಂಟಿಮೀಟರ್. ಟಿ ಎಸ್ ಎ ಇಸ್ ಈಕ್ವಲ್ ಟು ಏನಕೈತಿ, 2 ಪೈ ಆರ್ ಎಚ್ ಪ್ಲಸ್ ಪೈ ಆರ್. ಹೌದಾ? ಪೈ ಆರ್ ಎಲ್. ಹಂಗಂದ್ರ 2 ಪೈ ಅಂದ್ರೆ 22/7, ಆರ್ ಅಂದ್ರೆ 8 ಇಂಟು 30 ಪ್ಲಸ್ ಪೈ ಅಂದ್ರೆ 22/7 ಇಂಟು 8 ಇಂಟು 17. ಎಲ್ ಅಂದ್ರ 17. ಹೌದಾ? ಇವಾಗ ಏನ್ ಮಾಡ್ರಿ, ಇದನ್ನಿಷ್ಟನ್ನು ಗುಣಿಸ್ರಿ. ಮೇಲಿಂದ 22 ಕೈ 2 44 44 8 ಮತ್ತ ಅದಕ್ಕೆ ಬಂದಿದ್ದ ಆನ್ಸರ್ಲಿ 30 ಗುಣಿಸಿದ್ರ ಇದೆಷ್ಟು ಬರ್ತೈತಿ, 10,560/7 ಪ್ಲಸ್ ಈ ಎಷ್ಟನ್ನು ಗುಣಿಸ್ರಿ. ಇದು 22 8 ಗುಣಿಸ್ರಿ. ಈ ಬಂದಿದ್ದ ಆನ್ಸರ್ಗ 17 ಗುಣಿಸಿದ್ರೆ 2,992/7. ಇಲ್ಲಿ ಛೇದಗಳು ಎರಡು ಸಮನಾಗಿದ್ದಾವಂದ್ರ ಅಂಶವನ್ನ ಕೂಡಿಸ್ಬೇಕು. ಈ 10,560ಕ್ಕ 2,992 ಕೂಡಿಸಿದ್ರ 13,552/7. ಇದನ್ನ ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತ್ರಿ ನಮ್ಗ, 1,936 ಇದ್ರದ ಟಿ ಎಸ್ ಆರ್ ಟೋಟಲ್. ಇದಾದ್ಮೇಲೆ ಘನಫಲವನ್ನ ಕಂಡುಹಿಡಿಬೇಕು. ಘನಫಲವನ್ನ ಕಂಡುಹಿಡಿಯೋದು ಏನ್ರಿ, ಯಾವ ರೀತಿ ಮಾಡ್ಬೇಕು, ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ 8 ಸ್ಕ್ವೇರ್
ಇಂಟು ಎಚ್ ಅಂದ್ರ 30 ಪ್ಲಸ್ 1/3 ಪೈ ಅಂದ್ರೆ 22/7 ಇಲ್ಲಿ ಆರ್ ಅಂದ್ರೆ 8 8 ಸ್ಕ್ವೇರ್ ಇಂಟು ಎಚ್ ಅಂದ್ರ 15. ಇದಾದ್ಮೇಲೆ ಏನ್ ಮಾಡ್ರಿ, ಇದು ಫಸ್ಟ್ 8 8 64 ಏನ್ ಮಾಡೋಣ ಅಂದ್ರೆ ಇದ್ರೊಳಗ 22/7 ಇಂಟು 8 ಸ್ಕ್ವೇರ್ ಅಂದ್ರ 64. ಇಲ್ಲೂ 22/7 ಇಂಟು 8 ಸ್ಕ್ವೇರ್ ಐತಿ, ಇಲ್ಲಿ 22/7 8 ಸ್ಕ್ವೇರ್ ಐತಿ. ಅದನ್ನ ಕಾಮನ್ ತಕೊಂಡ್ಬಿಡೋಣಂತ. 22/7 8 ಸ್ಕ್ವೇರ್ ಅಂದ್ರ 64. ಇಲ್ಲಿ ಉಳ್ದಿತ್ತೇನ್ರಿ, ಇಲ್ಲಿ 30 ಆ 30 ಇಲ್ಲಿ ಬರ್ರಿ, ಪ್ಲಸ್ 1/3 1/3 ಹಂಗ ಬರ್ರಿ. ಇಲ್ಲಿ ಏನಾಕೈತಿ ನೋಡ್ರಿ, 22/7 8 ಸ್ಕ್ವೇರ್ ಅನ್ನ ಕಾಮನ್ ತಕೊಂಡ್ಬಿಟ್ರಿ, ಉಳಿದಿದ್ದೇನಿಲ್ಲ 15. ಆ 15 ಇಲ್ಲಿ ಬರ್ರಿ. ತಿಳಿತ್ರಿ ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ 22/7 ಇಂಟು 64 ಹಂಗ ಬರ್ರಿ. 3 1 3 5 15 30ಕ್ಕ 5 ಕುಳಿಸಿದ್ರ 35. 7 1 7 5 35. ಇದನ್ನಷ್ಟು ಗುಣಿಸ್ರಿ. 22ಕ್ಕ 64 64ಕ್ಕ 5 ಗುಣಿಸಿದ್ರ 7040 ಬರ್ತೈತ್ರಿ. ಈ ರೀತಿ ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡೇನ್ರಿ, ಪ್ರತಿಯೊಂದು ಕ್ವಶನ್ ಅನ್ನು ಇಡೀ ಕ್ವಶನ್ ಪೇಪರ್ ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಟ್ಟೇನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.